लोकानां विजते भवरोगिणां निधये सर्वविद्यानां दक्षिणामूर्तये नमः। दक्षिणामूर्तये नमः। ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढेश्वरम्। ಶ್ರಾವಣ ಮಾಸದ ಈ ಪಾವನ ಸತ್ಸಂಗ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಪಾಲ್ಗೊಳ್ಳುವಂತೆ ಕೃಪೆ ಮಾಡಿರುವಂತಹ ಕ್ಷೇತ್ರನಾಥನಾಗಿರುವ ವರಜಾಗೃತ ದೈವ ವೀರಭದ್ರೇಶ್ವರನ ಗದ್ದುಗೆಗೆ ನತಮಸ್ತಕನಾಗಿ ಶಾಂತಿಯೇ ಮೂರ್ತಿವಂತವಾಗಿ ಜಗದಲ್ಲಿ ಜನಿಸಿ ಜಗವನ್ನು ಬೆಳೆಸಿದ ಪರಮಾರಾಧ್ಯ ಪರಮಸಿದ್ಧರು, ಜಾತಿ ಮತ್ತು ಪಂಥಗಳನ್ನು ನಿರ್ಮಿತ ಮಹಾದೇವ ಸಿದ್ಧಾರ್ಥರ ಶ್ರೀಚರಣಾರವಿಂದಗಳಿಗೆ ದಿಗ್ಗಜನ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಜ್ಞಾನಯೋಗಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪೂಜ್ಯಪಾದ ಗುರುದೇವರ ಶ್ರೀಚರಣಾರವಿಂದಗಳಿಗೆ ನತಮಸ್ತಕನಾಗಿ ಗುರುಪರಂಪರೆಗೆ ಮನೋವಾಕ್ಕಾಯಗಳಿಂದ ಪ್ರಣೀತನಾಗಿ ಬಸವಾದಿ ಶಿವಶರಣರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕರ ಶ್ರೀಚರಣಗಳನ್ನು ಸ್ಮರಿಸಿ ನಮಿಸಿ ಪುಣ್ಯಾತ್ಮರೇ ಪಾವನಾತ್ಮರೇ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಶ್ರೀ ವೀರಭದ್ರೇಶ್ವರರ ಕೃಪಾಚಕ್ರದಲ್ಲಿ ಶ್ರಾವಣ ಮಾಸದ ಸತ್ಸಂಗ ಸಹಜ ನಡೆದುಕೊಂಡು ಬರ್ತಾ ಇದೆ. ದಿನಗಳು ನೋಡ್ತಾ ಹೋಗ್ತಾನೆ ಇರ್ತಾವ. ಇವತ್ತು 9ನೇ ದಿವಸ. ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯ. ಹಾಗೆ ದಿನ ಬೆಳಗಾಗ್ತದ, ಸೂರ್ಯೋದಯ ಆಗ್ತದ, ಸಂಜೆ ಆಗ್ತದ, ಸೂರ್ಯ ಮುಳುಗುತ್ತಾನ. ಈ ಪ್ರಕ್ರಿಯೆ ನಡೆದೇ ಇರ್ತದೆ. ಆಶ್ಚರ್ಯ ಅಂದ್ರೆ ಬಂದ ಸೂರ್ಯ, ಉದಯ ಆದ ಸೂರ್ಯ ಸಾಯಂಕಾಲ ಮುಳುಗಬೇಕಾದ್ರೆ ಸುಮ್ಮನೆ ಮುಳುಗಿಲ್ಲ. ನಮ್ಮ ಆಯುಷ್ಯದೊಳಗಿನ ಒಂದು ದಿನ ತಗೊಂಡು ಮುಳುಗುತ್ತ. ಕಡಿಮೆ ಆಯ್ತಲ್ಲ ಮತ್ತೆ ಇವತ್ತು ಒಂದು ದಿವಸ ಹಂಗಾರೆ ಕಡಿಮೆ ಅನ್ಕೊಂತಾನೆ ಹೋಗ್ಬೋದು. ಈ ಶ್ರಾವಣ 1 ತಿಂಗಳಲ್ಲಿ ಈಗೇನು 1 ತಿಂಗಳು ಉಳಿತು, 9 ದಿನ ಕಳೆದೋಯ್ತು. ಹೀಗೆ ಒಂದು ಅಷ್ಟಷ್ಟು ಕಡಿಮೆ ಹಾಕೊಂತ ಹೋಗ್ತದೆ. ಒಂದು ದಿವಸ ಆಯುಷ್ಯದ ದಿನಗಳೆಲ್ಲ ಮುಗಿದು ಹೋಗ್ತಾವೆ. ಉದಯಾಸ್ತ ಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ನಡೆಯುವುದು. ಆ ರಾಶಿ ತೀರದ ಮುನ್ನ ಶಿವನ ನೆನೆಯಿರೆ, ಶಿವನ ನೆನೆಯಿರೆ ಅಂತ ಎಲ್ಲರಿಗೂ ಕಳಕಳಿಯಿಂದ ಹೇಳ್ತಾರೆ. ಸಂತರಿಗೆ ಬೇರೆ ಏನೂ ಇರಲಿಲ್ಲ. ಉಪದೇಶ ಯಾಕೆ ಮಾಡ್ತಾರಂದ್ರೆ ಎಲ್ಲರೇ ಕಲ್ತು ಬಂದಿರ್ತಾರೆ, ಹೇಳ್ತಾರಂತ ಇಲ್ಲಿ ತಿಳ್ಕೊಬೇಡ. ಸಂತರು ಉಪದೇಶ ಮಾಡೋದು ಎಲ್ಲರೇ ರೊಕ್ಕಕ್ಕಾಗಿ ರೂಪಾಯಿಗಾಗಿ ಯಾರೇ ಊಟ ಕೊಡ್ತಾರಂತೇಳಿ ಉಪದೇಶ ಮಾಡಂಗಿಲ್ಲ. ವಚನಗಳನ್ನು ಬರೆಯಂಗಿಲ್ಲ. ಅಭಂಗ ಸಾಹಿತ್ಯವನ್ನ ಹೇಳಿಲ್ಲ. ದಾಸರು ಯಾರೋ ಹೊಟ್ಟೆಗೆ ಅನ್ನ ಹಾಕ್ತಾರಂತ ಹಾಡಿಲ್ಲ. ಯಾಕೆ ಉಪದೇಶ ಪದ ಮಾತುಗಳು ಹೇಳ್ತಾರಂದ್ರೆ ಅಂತರಂಗದೊಳಗೆ ಕಳಕಳಿ. ಹೆಂಗಾಗಿ ಈ ಜೀವಿಗಳು ಉದ್ಧಾರ ಆಗ್ತದೆ. ಪ್ರಪಂಚದ ದುಃಖದ ಸಮೂಹದೊಳಗೆ ಮುಳುಗಿ ಹೇಳ್ತಾ ಇದ್ದಾರ. ಇದರಿಂದ ಹೆಂಗಾದ್ರೂ ಹೊರಗೆ ಬಂದಾರ. ಅಜ್ಞಾನದ ಆವರಣ ಮಾಡಿಕೊಂಡು ಬರೇ ಕತ್ತಲೆಯೊಳಗೆ ಬದುಕ್ತಾ ಇದ್ದಾರ. ಎಂದ ಈ ಜ್ಞಾನ ಸೂರ್ಯನ ಕಿರಣದ ಬೆಳಕಿನೊಳಗೆ ಬದುಕು ಹಸಿರು ಮಾಡ್ಕೊಳ್ಳಾಕ ಹೊರಗೆ ಬಂದಾರ. ಅವರು ಎಂದ ಜ್ಞಾನಿಗಳಾಗ್ತಾರ. ಅವರು ಈ ಭವಚಕ್ರದಿಂದ ಎಂದು ಮುಕ್ತರಾಗ್ತಾರ. ಆ ದೇವನ ಕೃಪೆಗೆ ಎಂದು ಪಾತ್ರರಾಗ್ತಾರ. ಅವರು ಸಂತುಷ್ಟರಾಗಬೇಕು. ಅವರು ಆನಂದ ಭರಿತ ಜೀವನ ಸಾಗಿಸಬೇಕು. ಎಲ್ಲ ದುಃಖಗಳನ್ನು ಕಳ್ಕೋಬೇಕು ಅಂತ ಸಂತರಿಗೆ, ಮಹಾತ್ಮರಿಗೆ, ಅನುಭಾವಿಗಳಿಗೆ ಒಳಗೊಂದು ಕಳಕಳಿ ಇರುತ್ತೆ. ಮಹಾತ್ಮರು ಬೇರೆ, ಮಾರೋರು ಬೇರೆ.
ಮಾತು ಮಾಡೋವಾಗ ಜಗತ್ತ ಇಲ್ಲ ಅಂತ ಇಲ್ಲ, ನೀವು ಅನ್ನಂಗಿಲ್ಲ. ಏನ್ರಿ ವಸ್ತು ಮಾರಂಗಿಲ್ರಿ, ಮಾತು ಮಾಡ್ತದೆ. ಕೌಶಲ್ಯ ಅದೊಂದು ಸ್ಕಿಲ್, ಅದನ್ನು ಬಾಡಿಗಿಟ್ಟೆ, ಅದಕ್ಕೂ ಏನು ಅನಂತ ಇಲ್ಲ. ಕೌಶಲ್ಯ ಇತ್ತು, ಮಾತು ಬದಲಾಗಿದ್ದ ಅಂದ್ರೆ ಏನ್ ಮಾಡ್ತಾರೆ? ಮಣ್ಣು ಸಹಿತ ಮಾತು ಮಾರ್ಲಕ್ ಬರಂಗಿಲ್ಲ, ಮಾತು ಬರಂಗಿಲ್ಲ, ಬಂದಾಗ ಇಟ್ಟಿಗೆಲ್ಲ ಹೋಗಿರ್ಬೋದು ಹೋಗಂತಂದ್ರು ಗಿರಾಕಿ ಆಗ್ತದೆ, ವ್ಯಾಪಾರ ಆಗ್ತಿಲ್ಲ. ಪ್ರತಿಯೊಂದು ಅದೊಂದು ಕೌಶಲ್ಯ. ಆಗ ಸಂತರು ಮಹಾತ್ಮರು ಮಾತು ಹೇಳಿ ಬಟ್ಟಿ ತುಂಬಿಕೊಳ್ಳೋ ಸಲುವಾಗಿ ಅಥವಾ ತಮ್ಮ ಮಾತನ್ನ ದುಡ್ಡಿಗಾಗಿ ಮಾಡ್ಕೊಳ್ಳೋ ಸಲುವಾಗಿ ಹೇಳಿದ ಮಾತುಗಳಲ್ಲ. ಹಂಗೂ ಇರ್ತಾರೆ ಜಗತ್ತಿನೊಳಗೆ. ಎಲ್ಲೆಡೆ ಹೋಗ್ಬೇಕಾದ್ರೆ ಬಿಟ್ಟಂತ ಮಾತಾಡಿ ಹೋಗಿ ಮಾತಾಡಿ ಬರೋರು ಇರ್ತಾರೆ. ಆ ಲೆಕ್ಕಾಚಾರ ಬೇರೆ, ಅದು ಮಾತು ಮಾರೋದು ನಡೀತದೆ. ಅದಕ್ಕಾಗಿ ಬಂದವರೆಲ್ಲ ಮಹಾತ್ಮರು, ಸಂತರು, ಶರಣರು, ಅನುಭಾವಿಗಳು. ಅವ್ರು ಹೇಳೋದು ಕೇವಲ ಬಹುಜನ ಹಿತಾಯ, ಬಹಳಷ್ಟು ಜನರಿಗೆ ಹಿತ ಉಂಟಾಗಬಹುದು. ಬಹುಜನ ಸುಖಾಯ, ಎಲ್ಲರೂ ಸುಖಿಗಳಾಗಬಹುದು. ಹಾಗಂತ ತಿಳ್ಕೊಂಡ ಹಿಮಾಲಯದೊಳಗೆ ಸಾವಿರ ಸಾವಿರ ವರ್ಷಗಳಲ್ಲಿ ತಪಸ್ಸು ಮಾಡಿದಂತ ಋಷಿ ಮುನಿಗಳು ಭಗವಂತ ಪ್ರತ್ಯಕ್ಷ ಆಗಿ ಏನ್ ಬೇಕಂತ ತಮಗಾಗಿ ಏನ್ ಬೇಕಾದ ಕೇಳಬಹುದಾಗಿದೆ. ಏನ್ ಬೇಕು ಬೇಡ ಅಂತಂದ್ರೆ ಋಷಿಗಳ ಕೇಳ್ಯಾರ. ಯಾರ ಸಲುವಾಗಿ? ನಮ್ಮಿಂದೆಲ್ಲರ ಸಲುವಾಗಿ. ಅದು ಸರ್ವಕಾಲದಲ್ಲಿಯೂ ಸತ್ಯವಾಗಿರುವಂತ ಮಾತು. ಮತ್ತೆ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯ ಆಗುವ ರೀತಿಯಲ್ಲಿ ಬೇಡಿದ. ನಾವೇನ್ ಬೇಡ್ತೀವ್ರಿ? ನಮ್ಮ ಸಲುವಾಗಿ ಬೇಡ್ಕೊಂಡೇವು ಬಹಳ ಅಂದ್ರೆ ನಮ್ಮ ಮಕ್ಕಳ ಸಲುವಾಗಿ ಬೇಡ್ಕೊಂಡ್ರು. ಅದಕ್ಕೆ ಹೆಚ್ಚು ಬಹಳ ಆದ್ರೂ ಮೊಮ್ಮಕ್ಕಳ ಸಲುವಾಗಿ ಮುಗಿತಲ್ಲಿ ಅದಕ್ಕೆ ಹೆಚ್ಚಿಗೆ ಕೇಳೋದು. ಒಂದ್ ಸ್ವಲ್ಪ ಅದರೊಳಗೆ ಮಹಾತ್ಮರೊಳಗೆ ಒಂದ್ ಸ್ವಲ್ಪ ಏನಾರ ತಪಸ್ಸು ಮಾಡಿ ಕೇಳ್ಯಾರಂತ ಅದರಗೂ ಒಬ್ಬೊಬ್ರು ಇರ್ತಾರೆ. ಎಷ್ಟಿದ್ರು ಸಂಕುಚಿತ ಭಾವ ಹೋಗೋದು ಕಷ್ಟ. ಏನ್ ಕೇಳ್ತಾರ ಅಂತಂದ್ರ ನಮ್ ಜಾತಿಗಟ್ಟೆ ಒಳ್ಳೇದಾಗಲಿ ಅಂತ ಕೇಳ್ತಾರೆ. ಕೆಲವರು ನಮ್ಮ ಕುಲಕ್ಕಟ್ಟೆ ಒಳ್ಳೇದಾಗಲಿ, ನಮ್ಮ ಮನೆತನಕ್ಕಷ್ಟು ಒಳ್ಳೇದಾಗಲಿ, ಬೇಡ ಬಹಳ ಸ್ವಲ್ಪ ವಿಶಾಲ ದೃಷ್ಟಿ ನಮ್ಮೂರಿಗಟ್ಟೆ ಒಳ್ಳೇದಾಗಲಿ. ಇದು ಸಂಕುಚಿತ ಭಾವನೆ. ಏನಿದು ಊರಿಗಂದು, ತಾಲೂಕಂದು, ಜಿಲ್ಲಾಕ್ಕಂದು, ರಾಜ್ಯಕ್ಕಂದು, ದೇಶಕ್ಕೆ ಒಳ್ಳೇದಾಗಲಿ ಅಂತ ಬೇಡ್ಯಾರಂದ್ರು ಸಂಕುಚಿತನೇ. ಸಂತರು ಋಷಿಗಳು ಅವರ ಭಾವ ಏನಿದ್ರು ವಿಶ್ವ ಕುಟುಂಬೀಯ ಭಾವ. ವಿಶ್ವವೇ ನನ್ನ ಕುಟುಂಬ ಅಂತ ಬದುಕದವರು. ಅವರು 1000 ವರ್ಷ ತಪಸ್ಸು ಮಾಡಿದ್ರು ಪರಮಾತ್ಮ ಪ್ರತ್ಯಕ್ಷ ಏನು ಬೇಕು ಬೇಡ ಅಂದ್ರ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಲಿ. ಯಾರು? ಈ ಜಾತಿಯವರು, ಆ ಜಾತಿಯವರು, ಈ ಧರ್ಮದವರು, ಯಾವ ನಿಯಮಗಳು ಗೆರಿ ಕೊರೆಯುವ ಪ್ರಶ್ನೆಗಳೇ ಇಲ್ಲ. ಏನಂದ್ರು? ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಎಲ್ಲರೂ ಪರಿಪೂರ್ಣ ಆರೋಗ್ಯದಿಂದ ಇರಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಮಸ್ತ್ ಗಟ್ಟುಮುಟ್ಟಾಗಿರಲಿ. ಎಲ್ಲರೂ ಒಳಿತಾದಂತಲ್ಲಿ ಕೇಳುವಂಗಾಗಲಿ, ಒಳ್ಳೆಯ ರೀತಿ ಜೀವನ ನಡೆಸುವಂಗಾಗಲಿ. ಮಾ ಕಶ್ಯ ದುಃಖ ಬಾತ್ಮರು, ಯಾರಿಗೂ ಒಂದಿಷ್ಟು ಕಷ್ಟವನ್ನು ಕೊಡಬೇಡ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಾರೆ. ತಪಸ್ಸು ಮಾಡಿದವರು ಅವರು ಬೇಡಿದ್ಯಾರಿಗೆ? ಇಡೀ ಲೋಕದ ಜನರಿಗಾಗಿ. ಸರ್ವೇ ಜನ ಸುಖಿನೋ ಭವಂತು. ಬಸವಾದಿ ಶರಣರು ಅದನ್ನೇ ಹೇಳಿದ್ರು. ಸಕಲ ಜೀವಾತ್ಮನಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಯಾರು ಶ್ರೇಷ್ಠ ಕುಲದವರು ಅಂದ್ರೆ ಇಂಥ ಜಾತಿಯವರು ಅಂಥ ಜಾತಿಯವರು ಅಲ್ಲಿಲ್ಲ. ನಿಜವಾದ ಶ್ರೇಷ್ಠ ಕುಲದವ ಅಂತ ನಾವು ಇಂಥವರಿಗೆ ಅಂತೀವಿ. ಸಕಲ ಜೀವಾತ್ಮರಿಗೆ, ಮಾತ್ರ ಅವರಿಗೆ ಇವರಿಗಲ್ಲ, ಸಕಲ ಜೀವಿಗಳೆಲ್ಲರಿಗೂ ಯಾರು ಒಳಿತನ್ನು ಬಯಸ್ತಾರೋ, ಹಿತವನ್ನ ಬಯಸ್ತಾರೋ ಅವನೇ ನಿಜವಾದ ಕುಲ, ಅವನೇ ಶ್ರೇಷ್ಠವಾದ. ಇದು ಸಂತರ ಭಾವ ಇರ್ತದೆ, ಇದು ಸಂತರ ದೃಷ್ಟಿಕೋನ ಇರ್ತದೆ. ಯಾಕಂದ್ರೆ ಸಂಕುಚಿತವಾಗಿ ಬದುಕುವುದಿರಂಗಿಲ್ಲ. ಜಗತ್ತೇ ನಮ್ಮ ಮನೆ ಅಂತ ಬದುಕೋ. ಹಾಗೆ ಲೋಕವೇ ಮನೆಯಾದ ಬಳಿಕ ಏಕಾಂತದ ಅಂಗೇತತೆ ಅಂತಂದಾಗ ಪರಮಾತ್ಮ ಎಲ್ಲಾ ಕಡೆ ಇರುವಾಗ ಲೋಕದ ತುಂಬೆಲ್ಲ ಪರಮಾತ್ಮನನ್ನ ಕಾಣುವ ದೃಷ್ಟಿಕೋನ ಬಂದಾಗ ಮತ್ತೆ ಏಕಾಂತಗಳು ಹೋಗ್ಕೊಂಡು ಧ್ಯಾನ ಮಾಡ್ತೀನಿ ಅದನ್ನು ಬೇಕಾಗಿಲ್ಲ ಅಂತ. ಏಕಾಂತದ ಅಂಗನೂ ನಮಗಿಲ್ಲ. ಯಾಕಂದ್ರೆ ಎಲ್ಲಿದ್ರು ಪರಮಾತ್ಮನೇ ಅದಾನ, ಸರ್ವಾಂತರ್ಯಾಮಿಯಾಗಿ ಸರ್ವತ್ರ ಅದಾನ.
ಆ ಸರ್ವತ್ರ ಇರುವ ಪರಮಾತ್ಮನ ಸ್ಮರಣೆ ಮಾಡುವಂಥದ್ದು ನಮ್ದಾಗು, ಚಿಂತನೆ ಮಾಡುವಂಥದ್ದೊಂದಾಗಲಿ. ಬರೇ ಸಣ್ಣ ಸಣ್ಣ ವಿಷಯಗಳಿಗಾಗಿ, ವಸ್ತುಗಳಿಗಾಗಿ, ವ್ಯಕ್ತಿಗಳಿಗಾಗಿ ಬರೀ ಅದರೊಳಗೆ ಸಂಕುಚಿತ ಭಾವ ತಾಳೆ ಅಲ್ಲೇ ಉಳಿಯುವುದು ಬೇಡ. ಒಂದಿಷ್ಟು ಪರಮಾತ್ಮನನ್ನು ಸ್ಮರಣೆ ಮಾಡಿ. ಭಗವಂತನ ಸ್ಮರಣೆಯೊಳಗಿರುವ ತಾಕತ್ತು ಬೇರೆ ಯಾವುದರೊಳಗೂ ಇಲ್ಲ. ಭಗವಂತನಲ್ಲಿ ಯಾವ ಸಾಮರ್ಥ್ಯ ಇಲ್ಲವೋ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಅವನ ನಾಮದೊಳಗದ, ಅವನ ಜಪ ಮಾಡೋದ್ರೊಳಗೆ ಅದರೊಳಗೆ ತಾಕತ್ತು. ಅದಕ್ಕನೇ ದಾಸರು ಹಾಡಿದರು, ನೀ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಬಹಳ ಸಲ ಆಗ್ತಿರುತ್ತೆ, ನನಗೆ ಗೊತ್ತಿಲ್ಲ. ಬಹುತೇಕ ಅವರ ಹೆಸರು ನೆನಪಾಗಲ್ಲ. ಬಹಳ ಒಳ್ಳೆ ಪ್ರಸಿದ್ಧ ವ್ಯಕ್ತಿ, ಸಾಹಿತಿಗಳು, ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದವರು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂತೇಳಿ ಬಹಳ ದೊಡ್ಡ ವಿದ್ಯಾವಂತ, ಬಹಳ ದೊಡ್ಡ ಮೇಧಾವಿಗಳು. ಒಂದು ಸಭೆಯೊಳಗ ಅವ್ರದೇ ಅಧ್ಯಕ್ಷತೆ ಇತ್ತು. ಒಂದು ಬಹಳ ವಿಶೇಷವಾದಂತಹ ಸಭೆ ಮಾಡಿದ್ರು, ಅದಕ್ಕೆ ಅಧ್ಯಕ್ಷತೆ ಅವರು ಇತ್ತು. ಅಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಬೂಟ ಸೂಟ ಹಾಕೊಂಡು ಕಾರ್ ಮೇಲೆ ಬಂದು ಇಳಿತಿದ್ರು ಆ ಕಾರ್ಯಕ್ರಮಕ್ಕೆ. ಎಲ್ಲರೂ ದೊಡ್ಡ ದೊಡ್ಡವರಿಗೆ ಆಮಂತ್ರಣ ಇತ್ತು, ದೊಡ್ಡ ದೊಡ್ಡವರೇ ಸೇರಿ ಮಾಡುವಂತ ಸಭೆ ಇತ್ತು. ಎಲ್ಲರಿಗೂ ಒಳಗೆ ಬಿಡ್ತಿದ್ರು ಅವ್ರು, ಯಾರು ಬಾಗಿಲಕಾಯಿಯವರು, ಗುಮಾಸ್ತರು. ಮತ್ತೆ ಹಂಗೆ ಇಲ್ಲ, ಸೆಲ್ಯೂಟ್ ಹೊಡೆದು ಅವ್ರು ಯಾರೇನು ಚಲೋ ತಾಯಿ ಕೋಟ ಊಟ ಹಾಕೊಂಡು ಬಂದ್ರೆ ಅವ್ರಿಗೆ ಸೆಲ್ಯೂಟ್ ಹೊಡೆದು ಒಳಗೆ ಕಳಿಸ್ತಿದ್ರು. ಮುಂದೆ ಇವರು ದೋತ್ರ ಒಂದಾಗಿ ಹಳಿದ ಒಂದು ಕೋಟ್ ಇರ್ತಾವ, ಹಳಿ ಕೋಟ ಅಂತ ಕೋಟ ತೆಲಿನ ಒಂದು ಹೋಗಿ ಮಗಲಾಗ ಒಂದು ಛತ್ರಿ ಹಿಡ್ಕೊಂಡು ಬಂದು ಯಾರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಬಿಡ್ಲಿಲ್ಲ ಹೊರಗೆ. ಯಾರು ಬಾಗಲಕಾಯಿಯವರು. ಒಳಗೇನು ವಾಚ್ಮೆನ್ಗಳು ಗೇಟ್ ಕೀಪರ್ ನಿಂತಿದ್ರಲ್ಲ, ಒಳಗೆ ಹೇಗೆ ಕಂಡಕ್ಟರ್ ಒಳಗೆ ಹೋಗ್ಬಾರ್ದು, ಒಳಗೆ ಬಿಡೋದಿಲ್ಲ. ಅಲ್ಲಪ್ಪ ನಮ್ಮನ್ನು ಕರ್ದಾರು, ನಿನ್ನೇನು ಕರೀತಾರ, ನೀನು ಮುಖ ನೋಡ್ಕೊಂಡು ಅಂತ ಕನ್ನಡ ಆಗಂತ ಮೈಮ್ಯಾಗಿನ ಬಟ್ಟಿ ಅಂದ್ರೆ ಸ್ವಚ್ಛ ಮಾಡ್ಕೊಂಡಿದ್ದು ಗೊತ್ತಿಲ್ಲ, ಹರ್ಕೊಂಡು ಬಂದು ಇಲ್ಲೆಲ್ಲ ದೊಡ್ಡ ದೊಡ್ಡದು ಒಳಗೆ ಹೋಗೋದಕ್ಕೆ ಇಲ್ಲಿ ನನ್ನವರಿಗೆ ಪ್ರವೇಶ ಇಲ್ಲ, ನಡೆಯ ಕಡೆ ಅಂತ. ಒಳಗಿದ್ದವ್ರು ಎಲ್ಲರೂ ವಿಚಾರ, ಎಲ್ಲರೂ ಹೋಗ್ಯಾರ ಒಳಗ. ಇವ್ರಿಗೆ ಸ್ವಲ್ಪ ಒಂದು ನಿಮಿಷ ಲೇಟ್ ಆಗ್ಯಾರ ಅಷ್ಟೇ. ಒಳಗಿದ್ದವರೆಲ್ಲ ವಿಚಾರ ಮಾಡಕ್ಕಂತರು. ಎಲ್ಲಾ ಕಾಲಕ್ಕೂ ಸರಿಯಾದ ಸಮಯಕ್ಕೆ ಬರೋರು, ಅಧ್ಯಕ್ಷರೇ ಬಂದಿಲ್ಲ ಅಂದ್ರೆ ಮೀಟಿಂಗ್ ಹ್ಯಾಂಗ್ ಮಾಡೋದು, ಎಲ್ಲರಿಗೂ ಏನ್ ಮಾಡೋದು ವಿಚಾರ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಮುಖ್ಯಸ್ಥರು, ನಗರದ ಪ್ರಮುಖರು, ರಾಜಕಾರಣಿಗಳು ಎಲ್ಲರೂ ಬಂದಾರ ಒಳಗೆ. ಆದ್ರೆ ಇವ್ರು ಬಂದಿಲ್ಲ. ಇವ್ರಿಗೆ ಒಳಗೆ ಬಿಡಾಕತ್ತೇ ಇಲ್ಲ ವಾಚ್ಮೆನ್. ಎಲ್ಲರೂ ಒಳಗೆ ಹೋಗ್ಬಿಟ್ಟು ಬಹಳಷ್ಟು ದಾರಿ ಕಾಯಿದ್ರು. ಒಂದ್ 5-10 ನಿಮಿಷ ಆಗಿತ್ತು. ಆ ಒಳಗ ಮತ್ತೊಬ್ರು ಯಾರೋ ಬಂದ್ರು. ಅವನು ಪ್ಯಾಂಟ ಕೋಟ ಸೂಟ ಬುಟ್ಟ ಹಾಕೊಂಡು ಬಂದಿದ್ದ. ಒಳಗೆ ಬಂದ ಕೂಡಲೇ ಅವನಿಗೆ ಇವರು ಲೇಟ್, ಈ ಸಮಯ ಆದ್ರೆ ಒಳಗೆ ಯಾರಿಗೂ ಬಿಡಬೇಡ ಅಂತ ಹೇಳಿದ್ರು. ಅಷ್ಟಾದ ಕೂಡಲೇ ಸಮಯ ಆಗ್ಯದ, ಉಳಿದವ್ರಿಗೆ ಯಾರಿಗೂ ಬಿಡಂಗಿಲ್ಲ, ನನಗೆ ಯಾರು ಏನು ಅಂತ ಇವ್ರಿಗೆ ಬಿಟ್ಟಿದ್ದಿರಲ್ಲ. ಅದ್ರ ಸಲುವಾಗಿ ಅವರಿಗೂ ಯಾರಿಗೂ ಗೊತ್ತಲ್ಲ ಕೇಳಿಲ್ಲ. ಆ ವ್ಯಕ್ತಿಗೂ ಕೇಳ್ದ. ಅವ ಅಂದ, ತಮ್ಮ ನಿನಗೇನು ಗೊತ್ತದ, ಇವತ್ತೇನು ಅಧ್ಯಕ್ಷತೆ ವಹಿಸಿದಾರಲ್ಲ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಅವನಿಗೆ ಗೊತ್ತೇ ಇಲ್ಲ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇವರೇ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಆದ್ರೆ ಒಳಗೆ ಹೋಗೋ ಸಲುವಾಗಿ ಅವ ಹಿಂಗ್ ಪ್ಲಾನ್ ಮಾಡಿದೆ. ಏನಂತ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಲ್ಲ, ಅವ್ರು ನನಗೆ ಅತ್ಯಂತ ಆಪ್ತರು, ಅವರೇ ಇವತ್ತು ಅವಶ್ಯವಾಗಿ ನೀವು ಬರಬೇಕು ಮೀಟಿಂಗ್ ಅಂತ ನಮ್ಗೆ ಆಮಂತ್ರಣ ಕೊಟ್ಟಾರ, ಹಾಗಾಗಿ ಬಂದಿದ್ದೀನಿ, ನೀನು ಬೇಗ ಬಿಡ್ತೀವೋ ಏನು ಒಳಗೆ ಅವ್ರಿಗೆ ಹೇಳ್ಬೇಕು ಅಂತ ನಾವು. ಯಾರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಹಿಂದೆ ನಿಂತಾರ, ಅವ ಬೂಟ್ ಶೂಟ್ ಹಾಕೊಂಡು ಬಂದಾವ. ಈಶ್ವರ್ ಚಂದ್ರ ವಿದ್ಯಾಸಾಗರ್ಗೆ ಹೇಳ್ಬೇಕಾದ್ರೆ ಬಿಡ್ತಿ ಒಳಗ ಬಿಡ್ಕೊಂಡ್ರೆ ಯಾರ ಹೆಸರು ಬಿಡ್ತಿರ್ತಾರ, ನಡೀತಿರ್ತಾವ. ಈ ಟೋಲ್ಗೇಟ್ ಯಾರ ಹೆಸರು ಯಾರು ಗೊತ್ತಿರ್ತಿಲ್ಲ. ಅವಗೂ ಬಿಟ್ಟವ, ಅವ್ರ ಹೆಸರು ಹೇಳಿದ ಕೂಡಲೇ ಬಿಟ್ಟವ. ನಾವು ಅಧ್ಯಕ್ಷರು ಅವ್ರೇನಂತ ಅವ್ರಿಗೂ ಬಿಟ್ಟ. ಇವ್ರನ್ನ ಮಾತ್ರ ಬಿಡಾಕ್ತಾ ಇದ್ದಾರೆ. ಯಾರಿಗೆ? ಅಧ್ಯಕ್ಷರಿಗೆ. ಇವ್ರು ತೆರಿಗೆ ಹೇಳಿದ್ರು. ಇವ್ರು ಹೇಳಿದ್ರು, ತಮ್ಮ ಅವ್ರು ಯಾರ ಹೆಸರು ಹೇಳಿ ಒಳಗೆ ಹೋದ್ರು ಆ ಹೆಸರಿನ ವ್ಯಕ್ತಿನ ಅನ್ಯಾಯ ನೋಡ್ಕೊಂಡು
ಮುದುಕ ಒಳಗೆ ಬಿಡಿಸಲು ಪ್ಲಾನ್ ಮಾಡಿ ನಾನೇ ಈಶ್ವರಚಂದ್ರ ವಿದ್ಯಾಸಾಗರ ಅವ್ರೆಲ್ಲಿ ನೀನೆಲ್ಲಿ ಅವ್ರ ಎಂತ ದೊಡ್ಡ ಹೆಸರು ಅವ್ರ ಸಲುವಾಗಿ ಇಷ್ಟೆಲ್ಲ ಮಂದಿ ಬಂದಾಗ ದೊಡ್ಡ ಇನ್ನೇನು ಒಳಗೆ ಬಿಡ್ತಾರ ತವ ಮಕ್ಕಳು ಬಿಟ್ಟಿಲ್ಲ. ಕೊನೆಗೆ ಏನ್ ಮಾಡ್ಬೇಕು, ಒಳಗಿದ್ದವ್ರು ಯಾರೋ ಬಂದವರು ಇನ್ನು ಅಂತೇಳಿ ನೋಡಾಕಂತ ಹೊರಗೆ ಬಂದ್ರು. ಹೊರಗೆ ಬಂದವರು ಇವರಿಗೆ ಬಂದು ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಬರ್ರಿ ಸರ್ ಅಂದಾಗ ಅವಕ್ಕೆ ಬೆವರು ಬಿಟ್ಟಿತ್ತು. ಯಾರಿಗೆ? ವಾಚ್ಮ್ಯಾನ್ಗಳಿಗೆ. ಅವನ ಹೆಸರು ಹೇಳಿದವ್ರು ಒಳಗೆ ಹೋಗ್ಯಾರ, ಅವರಿಗೆ ಅಲ್ಲಿ ಸರ್ ತಾಕತ್ತೆ ಯಾರ ಹೆಸರಿಂದ ನಾವು ಹಾಗ ದಾಸು ಸಾಹಿತ್ಯದೊಳಗ ಹೇಳ್ಯಾರ, ನೀ ಯಾಕೋ ನಿನ್ನ ಹಂಗೆ ಹಾಕೋ ಪರಮಾತ್ಮನಿಗೆ, ನೀ ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವನ್ನಿದ್ದರೆ ಸಾಕು. ಒಮ್ಮೊಮ್ಮೆ ಹೆಸರಿನ ಮ್ಯಾಗ ಭಾರಿ ಮಾಡ್ತಿರ್ತಾವ ಹಣ್ಣ. ಯಾಕ್ರಿ? ಹೆಸರಿನ ಮ್ಯಾಗ ಮಾಡ್ತಾನ ಅಂತಿಲ್ಲ, ಹೆಸರಿನ ಮ್ಯಾಗ ಹಣ್ಣು ಮಾಡ್ತಾನ್ರಿ ಅವನೇನ ಸಹಜ. ಹೆಸರಿನೊಳಗೆ ಅದು ತಾಕತ್ತದ. ಆ ವ್ಯಕ್ತಿಯೇ ಬಂದು ತಾಕತ್ತಿನ ಕಡೆ ಹೆಸರಿನೊಳಗೆ ತಾಕತ್ತದ. ಯಾವ ಹೆಸರಿನೊಳಗೆ? ಸಾಮಾನ್ಯ ವ್ಯಕ್ತಿಗಳ ಹೆಸರಿನೊಳಗೆ ಎಷ್ಟು ತಾಕತ್ತಿರಬೇಕಾದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತನ್ನ ಸದಾ ರಕ್ಷಣಾ ಮಾಡುವಂತ, ಜಗತ್ತನ್ನ ಲಯ ಮಾಡುವಂತ, ಜಗತ್ತನ್ನೇ ಆಳುವಂತ ಜಗದೀಶ್ವರ ಪರಮಾತ್ಮ ಅವನ ಹೆಸರು ಹೇಳಿದ್ರೆ ಏನ್ ಆಗ್ಲಕ್ಕಿಲ್ಲ ಜಗತ್ತಿನೊಳಗೆ. ಹೇಳಿ ನೋಡಿರೇನೋ ಒಮ್ಮೆ ಹೇಳುದಂದ್ರೆ ಯಾರ ಮುಂದೆ ಹೋಗಿ ವಾಚ್ಮ್ಯಾನ್ ಮುಂದೆ ಹೇಳುದಾದದ್ದು ನಾಮಸ್ಮರಣೆ, ನಿರಂತರ ನಾಮ ಜಪ ಮಾಡೋದು, ನಾಮ ಜಪ ಮಾಡೋದು, ಗುರುಗಳಿಂದ ಉಪದೇಶ ಪಡೆದಂತ ಮಂತ್ರ ಜಪ ಮಾಡ್ತಾ ಇರೋದು. ಆ ನಾಮಕ್ಕೆ ತಾಕತ್ತು ಬರ್ತದೆ, ಲಾಘವತ್ತು ಬರ್ತದೆ, ಶಕ್ತಿ ಸಾಮರ್ಥ್ಯ ಇರ್ತದೆ. ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ, ನನ್ನ ಮಾತಿನ ಮೇಲೆ ವಿಶ್ವಾಸ ಬಂದ್ರು ನಾನು ಬರೀ ಬಿಟ್ಟರು ಬಿಡು ನನಗೆ ನಾನು ಕರ್ತವ್ಯ. ವಾರ್ತೆಗಳು ಓದುತ್ತಿರೋರು ಅಂತ ಇರ್ತಾರೆ, ನಾನು ಹೇಳೋದು ಕರ್ತವ್ಯ ನಮ್ಮಲ್ಲಿ ಹೇಳ್ತೀನಿ. ನಿಮ್ಮ ಊರಾಗ ನಂಬುತ್ತಾರೆ ಏನಿಲ್ಲ ಇವು ಮಾಟ ಮಂತ್ರ ಅವನ್ನೆಲ್ಲ ಅವ್ರು ಯಾರೋ ಮಾಡ್ಸ್ಯಾರಿ ಹಂಗೆ ಅಂತಿರ್ತಾರಲ್ಲ, ನಾವು ನಂಬುತ್ತೀರಿ ಇಲ್ಲ. ಯಾಕೆ ಸಹಜ ಹೇಳಿ ಹೆಂಗದ ಅಂದ್ರೆ ಎರಡು ಬಣ ಇರ್ತವೆ ಕೆಲವು. ಎರಡು ಬಣ ಎಂಟು ಬಣ ನಮಗೆ ಬೇಕಾಗಿಲ್ಲ. ಮುಂದೆ ಕುಂತವ್ರ ಪೈಕಿ ಯಾರಾದ್ರೂ ನಂಬುತ್ತೀರೇ ಇಲ್ಲ. ಬೇಡ ನೀವು ಊರಾಗ ನಂಬ್ತಾರ ಇಲ್ಲ, ನಂಬ್ತೀರಿ, ನೀವು ನಂಬ್ತೀರಿ. ಪೂರ್ಣ ನಂಬಲಿಕ್ಕಿಲ್ಲ ಅಂದ್ರೂ ಸಹಿತ ಮ್ಯಾಲ 80% ನಾವೇ ನಂಬಂಗಿಲ್ರಿ ಅಂತ ಬಹಳ ಜೋರ್ದಾರ ಹೇಳಿದ್ರು ಸಹಿತ ಒಳಗೆ 20% ಅಳತ್ತಿತ್ತು ಅಂದ್ರೆ 80% ನಂಬಿದಂತೆ ಆಗ್ತದೆ. ನನ್ನ ಮಾತು ತಿಳಿದ್ರೆ ಬಿಟ್ಟು ಅವ್ರು ಏನ್ ಮಾಡ್ತಾರಂತೀನಿ, ಮಠ ಮಂತ್ರ ಮಾಡ್ತಾರಂತಿಲ್ಲ, ಅವ್ರು ಏನ್ ಮಾಡ್ತಾರ? ಕುಂತು ಮಂತ್ರ ಜಪ ಮಾಡಿರ್ತಾರ, ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತಾರ, ಹೌದಿಲ್ಲ? ಅವ್ರು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಳೋ ಮಂತ್ರಗಳಲ್ಲಿ ಎಂತಾವು? ಕ್ಷುದ್ರ ಮಂತ್ರಗಳು, ಅತ್ಯಂತ ನಿಕೃಷ್ಟ ಮಂತ್ರಗಳು, ಸಾಮಾನ್ಯ ಮಂತ್ರಗಳು. ಅಂತ ಮಂತ್ರಗಳು ಕುಂತು ಜಪ ಮಾಡಿ ಸಿದ್ಧಿ ಮಾಡ್ಕೊಂಡ್ರ ಅಂತವ್ರ ಮಂತ್ರಕ್ಕೆ ತಾಕತ್ತಿರ್ತದ. ವೀರಭದ್ರೇಶ್ವರನ ನಾಮಸ್ಮರಣೆಗೆ, ಭಗವಂತನ ನಾಮಸ್ಮರಣೆಗೆ, ಓಂ ನಮಃ ಶಿವಾಯ ಅನ್ನುವಂತ ಮಂತ್ರಕ್ಕ, ರಾಮ ರಾಮ ಅನ್ನುವಂತ ಮಂತ್ರಕ್ಕ ನೀವು ಯಾವ ಜಪಾನ ಮಾಡಿ, ಯಾವ ದೇವರಲ್ಲಿ ನೀವು ವಿಶ್ವಾಸ ಅದನ್ನು ಆ ಮಂತ್ರ. ಕೃಷ್ಣ ಕೃಷ್ಣ ಅಂದ್ರೆ, ರಾಮ ರಾಮ ಅಂದ್ರೆ, ತ್ರಯೋದಶಾಕ್ಷರಿ ಇರಲಿ, ಏಕಾಕ್ಷರಿ ಇರಲಿ, ಪಂಚಾಕ್ಷರಿ ಇರಲಿ, ಷಡಾಕ್ಷರಿ ಇರಲಿ, ಅಷ್ಟಾಕ್ಷರಿ ಇರಲಿ, 24 ಅಕ್ಷರಗಳ ಪರ್ಯಂತ ಮಂತ್ರಗಳ ಯಾವ ಮಂತ್ರದ ಇರಲಿ ಆ ಮಂತ್ರ ಜಪ ಮಾಡಿದ್ರೆ ಆ ಮಂತ್ರ ತಾಕತ್ತಿಲ್ಲ ಅಂತ ಹೇಳಿ. 7 ಕೋಟಿ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರ. ಜಪ ಮಾಡಿ ನೋಡಿ, ಅವ್ರೇನು ಪ್ರಯತ್ನ ಮಾಡ್ಯಾರಲ್ಲ, ಶೂದ್ರ ವಿದ್ಯೆ ಕಲಿಬೇಕಂತ ಏನು ಪ್ರಯತ್ನ ಮಾಡಿ ಮಂತ್ರ ಜಪ ಮಾಡ್ಯಾರಲ್ಲ, ನೀವು ಒಟ್ಟು ಮಾಡಿಲ್ಲ, ಅದಕ್ಕೆ ನೀವು ಮಾತಾಡ ಮಾಡಲ್ಲ. ಜಪ ಮಾಡಿ ಯಾಕೆ ಮಾಡಕ್ಕಾಗೋದಿಲ್ಲ? ಶುದ್ರ ಮಂತ್ರಕ್ಕೆ ಸಾಮರ್ಥ್ಯ, ನಿಜವಾಗಿ ಶ್ರೇಷ್ಠ ಮಂತ್ರಕ್ಕೆ ಸಾಮರ್ಥ್ಯ ಇಲ್ಲ ಅಂತೀರೇನು? ಏನಾದ್ರು ಹೇಳಿ, ಗಪ್ಪು ಬರುತ್ತೆ, ನಮ್ಗೆ ಅದನ್ನು ಗೊತ್ತಿಲ್ಲ, ನಮ್ಗೆ ಇದನ್ನು ಗೊತ್ತಿಲ್ಲ ಅಂತ ಹೇಳಿ ಒಪ್ಪೋತಿಲ್ಲ ನನ್ನ ಮಾತಿಗೆ. ನೀವು ಜಪ ಮಾಡಿರಬೇಕಿಲ್ಲ ಅಥವಾ ಕಡಿಮೆ ಮಾಡಿರ್ಬೇಕು, ಅದಕ್ಕೆ ತಾಕತ್ತು ಬರ್ತದೆ. ಆ ಮಂತ್ರ ಸಾಮರ್ಥ್ಯ ನೀವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಸಂಕಟಗಳು ಬಯಲಾಗ, ಎಲ್ಲ ಕಷ್ಟಗಳು ಪಾರಾಗ, ಎಲ್ಲಾ ದುಷ್ಟಶಕ್ತಿಗಳ ಎಲ್ಲಾನು ಬಯಲಾಗ್ತವೆ. ನೀವು ಮಾಡಿಲ್ಲ ಪ್ರಯತ್ನ ಅಷ್ಟೇ. ನೀವು ಮಂತ್ರ ಜಪ ಮಾಡಿಲ್ಲ. ಅವ್ರು ಹೆಂಗ್ ಮಾಡ್ಯಾರಲ್ಲ,
ಅವ್ರು ಏನು ಪ್ರಯತ್ನ ಮಾಡ್ತಾರ, ಹಲ್ಲು ರಾತ್ರಿ ಕುಂತು ಜಪ ಮಾಡ್ತಾರ, ಸ್ಮಶಾನ ಕುಂತು ಮಾಡ್ತಾರಂತ, ಎಲ್ಲೆಲ್ಲೋ ಮಾಡ್ತಾರಂತ, ಗ್ರಹಣ ಕಾಲದಾಗ ಮಾಡ್ತಾರ. ನೀವು ಕುಂತು ಮಾಡಿಲ್ಲ, ನಿಮ್ಮ ಮನ್ಯಾಗ ಜಗಲಿ ಮುಂದೆ ಕುಂತು ಮಾಡಿ, ದೇವಾಲಯದಾಗ ಬಂದು ಕುಂತು ಮಾಡ್ರಿ. ಯಾವಾಗ ಸಮಯ ಸಿಗ್ತದೆ ಅವಾಗ ಎಲ್ಲರೇ ಕಟ್ಟಿ ಕುಂತು ಅವ ಹಂಗಂತ ಇವ ಹೀಗಂತ ಮಂದಿ ಮಾತಾಡೋ ಬದಲಾಗಿ ಬಂದು ಕುಂತು ಜಪ ಮಾಡಿಲ್ಲ, ಎಲ್ಲವೂ ಬಯಲಾಗ್ತದೆ. ಮಾತಾಡಂಗಿಲ್ಲ, ಕಟ್ಟಿ ಕುಂತು ಬಹಳ ಚಂದ ಮಾತಾಡ್ತಾರೆ. ನೋಡ್ಬೇಕು, 4 ಮಂದಿ ಕಟ್ಟಿ ಕುಂತು ಹೀಗೆ ಮಾತಾಡಕ್ ಶುರು ಮಾಡಿದ್ರೆ ಅವ್ರು 4 ಮಂದಿ ದೃಷ್ಟಿ, ಇಡೀ 3 ಮಂದಿ ಎಲ್ಲ ಸುಮಾರು, ಅವ್ರು 4 ಮಂದಿ ಅಷ್ಟೇ ಶಾಸೋಗ ಅಂತಂದ್ರೆ ಅವ್ರು 4 ಮಂದಿ ಅಷ್ಟೇ ಶಾಸೋಗ, ಇಡೀ 3 ಮಂದಿನೇ ಸುಮಾರು ಕೆಟ್ಟ. ಅದ್ರಾಗೆ ಗೊಳಗಾಗಿರ್ತದೆ, ಎಲ್ಲಾರು ನಿಂದ ಮುಗಿದಿರ್ತಾವತ್ತು, ಕಟಲ್ ಖಾಲಿಯಾಗಿರ್ತದೆ. 4 ಮಂದಿಯಾಗ ಒಬ್ಬ ಎದ್ದು ಹೋಗ್ತಾನೆ, ಎದ್ದು ಹೋಗ್ಕೊಳ್ಳಿ 3 ಮಂದಿ ಉಳಿದವ್ರು ಇರ್ತಾರಲ್ಲ, ಇವ್ರು ಇರ್ತಾರೆ. ಈಗ ಹೋದ್ರೆ ಇವರೇನು ಶಾಸನ ಇವನು ಅವನೇ ಅಂತ, ಅಂದ್ರೆ ಹೊಸ ಮಂದಿ ಅವರೇ. ಏನ್ ಲಾಭ ಆಗುವುದ್ರಾಗ? ನಿಂದಾದಂತ ಮಹಾಪಾಪ ಯಾವುದಿಲ್ಲ, ಅದನ್ನು ಪ್ರತ್ಯೇಕವಾಗಿ ಮುಂದಿಸಿ ನಿಂದಾದೇ ವಿಚಾರ ಹೇಳಕ್ ಬರ್ತದೆ. ಆದ್ರೆ ನಾಮಸ್ಮರಣೆ ಮಾಡಿದ್ರೆ ನಾಲಿಗೆಗೆ ಸಾಮರ್ಥ್ಯ ಬರ್ತದೆ. ಮಹಾತ್ಮರ ಮಾತು ಏನಾರ ಹೇಳಿದ್ರೆ ಸತ್ಯ ಆಗ್ತಾವ, ನಿಮ್ಮ ಮಾತು ಆಗಂಗಿಲ್ಲ ಅಂತಂದ ನಮ್ಮ ನಾಲಿಗೆ ಬರೀ ಸುಳ್ಳು ಹೇಳಿರ್ತಾವ ಅನ್ಸಲ್ಲ, ಆಗಂಗಿಲ್ಲ. ಅವರು ಸದಾ ನಾಮಸ್ಮರಣೆ ಮಾಡಿರ್ತಾರೆ, ಸದಾ ಸತ್ಯ ನುಡಿರ್ತಾರೆ, ಅವ್ರು ಅನ್ನುದ್ದಾಗ್ತಾವ. ನಾವು ಸಂತೋಷ ಇಲ್ಲದೇಪ್ಪ ಅಂದ್ರೆ ಮನೆಯಾಗಿರ್ತಾನೆ, ಇನ್ನ ಬಾದಾರ್ದಾಗೆ ಇದ್ರೆ ಇಲ್ಲೇ ಬಂದು ಇರ್ತಾನೆ, ಮನೆಯಾಗಿದ್ದ ಸತ್ಯನ ಬಾದಾರ್ದ, ಅದು ಸುಳ್ಳೆ ಅದು ಪಾಪ. ಉದಾಹರಣೆ ಎಲ್ಲರೂ ನೀವು ಮಾಡ್ಕೊಂಡು ನಂಬ್ತಾನೆ. ಇನ್ನ ಬೀದರ್ ದಾಟಿರ್ತೀವಿ, ಎಲ್ಲಿದ್ದು ಇಲ್ಲೇ ಸಂತಪುರ ಬಂದಿರ್ತೀವಿ ಹೇಳ್ತೀನಿ. ಈಗ ಅದೇನ ದೊಡ್ಡ ಹಾನಿಯೇನು ಅಲ್ಲ, ಕರೆ ಸುಳ್ಳೆ ಅದು. ನೀವು ಮಾತಾಡ್ತಿರ್ತೀವಿ ಹಳ್ಳ್ಯಾಗ, ಸುಳ್ಸಿಕ್ಕದ್ರ ಕಲೆ ಡಬ್ಬು ಅದು ಏನು ಮಾಡೋದಲ್ಲ. ಆಗ ಸಾಮರ್ಥ್ಯ ಕಳ್ಕೊಂಡು ಹೋಗ್ತದೆ. ನನಗೇನು ಹೇಳ್ಬೇಕಾಗಿದೆ, ಮಂತ್ರದ ಮಹಿಮೆ, ನಾಮಸ್ಮರಣೆಯ ಮಹಿಮೆ, ಭಗವಂತನ ನಾಮಕ್ಕಿರುವಂತ ತಾಕತ್ ಬಹಳ ದೊಡ್ಡದು. ಬಸವಣ್ಣವ್ರು ಅಲ್ಲಿಲ್ಲ, ಬಸವಣ್ಣವ್ರಿಗೆ ಕೇಳಿದ್ರಂತೆ ಯಾರೋ, ಬಸವಣ್ಣ ಏನಪ್ಪಾ ನೀ ಬಿಜ್ಜಳನ ಭಂಡಾರದಾಗಿದ್ದು ದುಡ್ಡು ನೀ ಏನು ಮುಟ್ಟಂಗಿಲ್ಲ, ಪ್ರಾಮಾಣಿಕ ಮನುಷ್ಯ, ಬಂದವರಿಗೆ ಬೇಡಿದ್ದೆಲ್ಲ ದಾಸೋಹ ಮಾಡ್ತಾ ಇರ್ತಿ, ಯಾರು ಏನು ಕೇಳಿದ್ರು ಕೊಟ್ಟು ಕಳಿಸ್ತಾನೆ ಇರ್ತಿ, ಇಷ್ಟೆಲ್ಲ ಎಲ್ಲಿಂದ ಬರ್ತದ? ಒಳಗೆ ಎಲ್ಲರೂ ಕಾಮಧೇನು ಅದೇನೋ ಇತ್ತಂತ ಹಿಂದಕ್ಕ, ಋಷಿಗಳ ಕಾಲಕ್ಕ ಕಾಮಧೇನು ಏನಾರ ಕಟ್ಟಿದೇನೋ, ಬೇಡ ಬೇಡಿದ್ದೆಲ್ಲ ಕೊಡುವಂತ ಕಲ್ಪವೃಕ್ಷದ ಮರ ಏನಾರ ಹಚ್ಚಿದೇನೋ ಅಂಗಡದೊಳಗ, ಅಥವಾ ಏನಾರ ಸಿದ್ಧಿ ಸಾಧನ ಮಾಡ್ಕೊಂಡಿದ್ದೇನು, ಏನಾರ ಸಿದ್ಧಿ ಮಾಡಿ ಮಾಡ್ಕೊಂಡಿದ್ದೀರಪ್ಪ, ಏನು ಅಂದದ್ದೆಲ್ಲ ಬೇಡಿದ್ದೆಲ್ಲ ಕೊಡ್ತಿ ಅಂತ ಬಂದವರಿಗೆ ಶರಣರಿಗೆ ಯಾರಿಗೂ ಖಾಲಿ ಕಳ್ಸಂಗಿಲ್ಲ ಅಂತ ಎಲ್ಲಿಂದರೆ ಕೊಡ್ತೀನಿ ನೀನು, ಏನ್ ಮಾಡಿ ಕೊಡ್ತೀನಿ, ನಿನ್ನ ಕಾಮಧೇನು ಯಾವುದು ನಮ್ಮೋದಿಟ್ಟು ತೋರಿಸು, ನಿನ್ನ ಕಲ್ಪವೃಕ್ಷ ಯಾವುದು ನಮಗೋದಿಟ್ಟು ಹೇಳು, ಬೇಡ ಏನ್ ಮಂತ್ರ ಸಿದ್ಧಿ ಮಾಡ್ಕೊಂಡಿದ್ದೀನಿ ನಮ್ಮೋದಿಟ್ಟು, ಅಥವಾ ನೀ ಏನು ಸಿದ್ಧಿ ಸಾಧನ ಮಾಡ್ಕೊಂಡು ನಮ್ಮೋದಿಟ್ಟು ಹೇಳು. ಯಾರ ಕೇಳಿದ್ರು ಬಸವಣ್ಣವ್ರು ಹೇಳ್ತಾರ, ಶಿವಮಂತ್ರವನಿಗೆ ಕಾಮಧೇನುವಯ್ಯ, ನನ್ನ ಕಾಮಧೇನು ಯಾವುದು ಹೇಳ್ತೀನಿ ಕೇಳಿದ್ರು. ಶಿವಮಂತ್ರವನಿಗೆ ಕಾಮಧೇನುವಯ್ಯ, ಶಿವಮಂತ್ರವನಿಗೆ ಕಲ್ಪವೃಕ್ಷ ಅಯ್ಯ, ಶಿವಮಂತ್ರವನಿಗೆ ರಿದ್ಧಿ ಸಿದ್ಧಿಗಳಯ್ಯ, ಕೂಡಲ ಸಂಗಮ ದೇವನ ನಾಮವಲ್ಲದೆ ಮತ್ತೇನು ಅಲ್ಲ, ಪರಮಾತ್ಮನ ನಾಮಸ್ಮರಣೆ ಒಂದೇ. ಅದೇ ನನಗೆ ಕಲ್ಪವೃಕ್ಷ, ಕಾಮಧೇನು, ಸಕಲ ಸಿದ್ಧಿ ಎಲ್ಲವೂ ನನಗೆ ಅದೇ. ಯಾವುದು? ಭಗವಂತನ ನಾಮ, ಶಿವನಾಮ. ಓಂ ನಮಃ ಶಿವಾಯ ಎನ್ನುವುದು ನನಗಿದೇ ಮಂತ್ರ, ನನಗಿದೇ ತಂತ್ರ, ನನಗಿದೇ ದಿವ್ಯ. ಬಸವಣ್ಣವರು ಹಾಗೆ ಮತ್ತೆ ಅಷ್ಟು ಸಾಧ್ಯ ಆಗಿದ್ದರಿಂದ ಬಸವಣ್ಣವರು ಭಗವಂತನ ನಾಮಸ್ಮರಣೆ ಎಲ್ಲಾ ಕಾಲದೊಳಗೂ ಆಗ್ತದೆ. ಯಾವುದೋ ಕಾಲಕ್ಕಾಗಿತ್ತು, ಈ ಕಾಲಕ್ಕಾಗುತ್ತೆ, ನಿಜವಾಗಿಯೂ ಆಗುವ ಕಾಲಕ್ಕೆ ಇದೇ ಕಾಲಕ್ಕೆ. ಯಾಕಂದ್ರೆ ಕೃತಾಯುಗದೊಳಗ ಯಜ್ಞಾನಿಗಳನ್ನ ಮಾಡಬೇಕಾಗಿತ್ತು, ದ್ವಾಪಾರ ಯುಗದೊಳಗ ದಾನ ಮಾಡಿದ್ರೆ ಮಾತ್ರ ಪುಣ್ಯ ವೃದ್ಧಿ ಆಗ್ತಿತ್ತು, ಸಿದ್ಧಿಗಳಾಗ್ತಿತ್ತು. ಕಲಿಯುಗದೊಳಗ ಅತ್ಯಂತ ಸುಲಭ ಕೆಲವು ನಾಮ ಸಂಕೀರ್ತನ ಅಂತ ಹೇಳಿದ್ದಾರೆ. ಕಲಿಯುಗದೊಳಗ ಕೇವಲ ಬೇರೆ ಯಾವ ಸಾಧನೆ ಮಾಡಿದರೂ ನಿಮಗಷ್ಟು ಬೇಗ ಕೃಪಾದಿಂದ ಒಲಿಯುವುದಿಲ್ಲ ಪರಮಾತ್ಮ. ಅತ್ಯಂತ ಶೀಘ್ರ ಫಲ ಬೇಕಾಗಿತ್ತಂದ್ರೆ ಈ ಕಲಿಯುಗದೊಳಗ ನಾಮ ಸಂಕೀರ್ತನೆ,
ಪರಮಾತ್ಮನ ನಾಮ ಜಪ ಮಾಡೋದು, ಭಗವಂತನ ಮಂತ್ರ ಜಪ ಮಾಡೋದು. ಅದಕ್ಕೆ ತಾಕತ್ತು. ಕೇಳಿರಿ ನೀವೆಲ್ಲ, ನೋಡಿರಿ ಎಲ್ಲ ಮಹಾತ್ಮರನ್ನು, ಎಲ್ಲರ ಜೀವನಗಳನ್ನ, ಚರಿತ್ರೆಗಳನ್ನು ಕೇಳಿರಿ. ಅದಕ್ಕೆ ಸಾಮರ್ಥ್ಯ ಅದ. ಆದ್ರೆ ಒಪ್ಪಿಕೊಳ್ಳೋದು ಆಗಾಗಿಲ್ಲ ನಮ್ಮ ಮನಸ್ಸಿಗೆ. ಯಾಕಂದ್ರೆ ನಾವು ಮಾಡಿಲ್ಲ, ಯಾವುದು ಮಾಡಿಲ್ಲ, ಯಾವುದು ನೋಡಿಲ್ಲ, ಅದು ಒಪ್ಪು ಅಂದ್ರೆ ಮನಸ್ಸು ಒಲ್ಲೆ ಅಂತ ಸ್ವಭಾವದ. ನನಗೊಬ್ರು ಕೇಳಿದ್ರು, ಏನ್ರಿ ಮಂತ್ರ ಜಪ ಮಾಡ್ರಿ ಹಂಗೆ ಹೆಂಗೆ ಹೇಳಕತ್ತೀರಿ, ನೀವೇನ್ ದೇವ್ರಿಗೆ ನೋಡಿರಿ ಮುಂದೆ? ನಾ ನೋಡಿಲ್ಲ ಅಂದ್ರೆ ತೋರ್ಸಂತಾನ, ನೋಡಿಲ್ಲ ಅಂದ್ರೆ ನೀವೇ ನೋಡಿಲ್ಲ ನನಗೆ ತೋರಿಸ್ರಿ ಅಂತಾನ. ಏನ್ ಹೇಳಿದ್ರು ಸಮಸ್ಯೆ. ಹೌದು, ಬರೇ ಪ್ರಶ್ನೆಗಳನ್ನ ಮಾಡ್ಕೋತ ಹೊಂಟ್ರೆ ಪ್ರಪಂಚದೊಳಗೆ ಏನು ಗೊತ್ತಾಗ್ತದ? ಕಿಲೋಮೀಟರ್ ಕಲ್ಲು ನೋಡಿದ ಕೂಡ ಆ ಊರಿಗೆ ಹೋಗಿ ಮುಟ್ಲಕ್ ಆಗ್ತದೆ. ಇಲ್ಲಿ ಹೋಗಿ ನಿಂದ್ರಿ, ನಾಂದೇಡ್ 150 ಕಿಲೋಮೀಟರ್ ಅಂತ ಇರ್ತದೆ, ಈಗ ಹೈದರಾಬಾದ್ 100 ಕಿಲೋಮೀಟರ್ ಇರ್ತದೆ, ಬೀದರ್ 50 ಕಿಲೋಮೀಟರ್ ಅಂತ ಇರ್ತದೆ. ಕಿಲೋಮೀಟರ್ ಬೋರ್ಡ್ ಇರ್ತದೆ. ಆ ಕಿಲೋಮೀಟರ್ ಬೋರ್ಡ್ ನೋಡಿದ ಕೂಡಲೇ ನಿಮ್ಗೆ ಆ ಊರು ಮುಟ್ಲಕ್ ಆಗ್ತದೆ? ಕಿಲೋಮೀಟರ್ ಕಲ್ಲು ಓದಿದ ಕೂಡಲೇ ಊರು ಸಿಕ್ಕಾಗ ಆಗ್ತದ? ಇಲ್ಲ. ಆ ಕಿಲೋಮೀಟರ್ ಕಲ್ಲು ನೋಡುದಲ್ಲ, ಆ ಊರಿನಂತ ಸಾಗೋದಲ್ಲ. ನೀ ಕಾರ್ನಾಗರ ಹೋಗು, ಹೆಂಗಾರ ಹೋಗು, ಟ್ರೇನ್ದಾಗರ ಹೋಗು, ಬಸ್ನಾಗರ ಹೋಗು, ಸೈಕಲ್ ಮ್ಯಾಗರ ಹೋಗು, ನಡ್ಕೊಂತಾರೆ ಹೋಗು, ಮುಟ್ಟುತ್ತಿ. ಒಂದಲ್ಲ ಒಂದು ದಿವಸ ಮುಟ್ಟಿ. ನಡೆಯುವುದಿಲ್ಲ, ಹೋಗೋದಿಲ್ಲ, ಏನಿಲ್ಲ, ನಿಂತಲ್ಲೇ ನಿಂತು ಆ ಊರು ಮುಟ್ಟಬೇಕಂದ್ರೆ ಹೆಂಗೆ ಸಾಧ್ಯ ಆಯ್ತಲ್ಲ? ಬರೀ ಊರಿನ ಹೆಸರು ನೋಡಿದ್ರೆ ಆ ಊರು ಸಿಗ್ತದೆ? ಇಲ್ಲ. ಹಾಗೆ ನಿತ್ಯ 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 ಭಗವಂತನ ಸಮೀಪ 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 ನಾವು ಹೋಗ್ಬೇಕಾದ್ರೆ ಒಂದೊಂದು ಹೆಜ್ಜೆ ಹೆಂಗೆ ನಡಿಬೇಕಾಗ್ತದೆ, ಊರು ಸಮೀಪ ಹೋಗ್ಬೇಕಾದ್ರೆ ಹಂಗೆ ಒಂದೊಂದು ಸಲ ಮಂತ್ರ ನುಡಿಬೇಕಾಗ್ತದೆ ಭಗವಂತನ ಸಮೀಪ ಹೋಗ್ಬೇಕಾದ್ರೆ. ಟಿವಿಯಾಗ ನಿಮ್ಮೊಂದು ಕಾರ್ಯಕ್ರಮ ನೋಡ್ತೀರಿ, ಲೈವ್ ಶೋಗಳು ಬರ್ತಾವ, ಅದ್ರಾಗ ಫೋನ್ ಮಾಡ್ತಿರ್ತಾರ. ನಾವು ಏನೇನು ಕಾರ್ಯಕ್ರಮಗಳು ಇರ್ತಾವ, ರೇಡಿಯೋದಾಗ ಇರ್ತಾವ, ಟಿವಿಯಾಗ ಇರ್ತಾವ, ಫೋನ್ ಹಚ್ತಿರ್ತಾರ. ಅವು ಫೋನ್ ರಿಸೀವ್ ಆಯ್ತು ಅಂದ್ರೆ ಹಚ್ಚದವ್ರಿಗೆ ಬಹಳ ಖುಷಿ ಆಗ್ತದೆ. ದೌಡ್ ಫೋನ್ ಹೋಗಂಗೇ ಇಲ್ಲ. ಯಾಕಂದ್ರ ಇರೋದು ಅವ್ರದ್ದು 1-2 ನಂಬರ್ ಇರ್ತಾವ. ಅದಕ್ಕೆ ರಾಜ್ಯದ ಮಂದಿ ಟಿವಿ ನೋಡೋರು ಹೊಸ ಮಂದಿ ಟ್ರೈ ಮಾಡ್ತಿರ್ತಾರೆ ಫೋನ್ ಅಂತ. ಅದ್ರ ಯಾವ ನಂಬರ್ ಹತ್ತದ ಅವ್ನು ಲಕ್ಕಿ ನಂಬರ್. ಹೌದು, ಸರ್ವರ್ ಬಿಸಿ ಬರ್ತದೆ. ಯಾರು ಹಚ್ಚಿದವ್ರಿಗೆಲ್ಲ ಬಿಜಿ ಕೇಳ್ತದೆ. ಖಾಲಿ ಸಾಮಾನ್ಯ ಒಂದು ಟಿವಿ ಮಾಧ್ಯಮದವರಿಗೆ ನೀವು ಫೋನ್ ಮಾಡ್ಬೇಕಾದ್ರೆ ನಿಮ್ ಫೋನ್ ಕಾಲ್ ದೌಡ್ ರಿಸೀವ್ ಆಗಂಗಿಲ್ಲ. ಭಗವಂತ ನೀವು ಒಂದ್ಸಲ ಕರೆದ ಕೂಡಲೇ ಹಲೋ ಅಂತ ಎತ್ತಾಕೆ ನೀವು ಮೊದಲು ಬೇಕಲ್ಲ ಏನಾರ ಸಂಬಂಧ. ಒಂದಿಟ್ಟು ರಿಂಗ್ ಮಾಡ್ರಿ, ಮ್ಯಾಲಿನ ಟ್ರೈ ಮಾಡ್ರಿ, ಟ್ರೈ ಅಗೈನ್, ಮತ್ತೆ ಮರಳಿ ಯತ್ನವ ಮಾಡು. ಪ್ರಯತ್ನಕ್ಕೆ ಮೀರಿದ ಯಾವುದೂ ಇಲ್ಲ. ನಿರಂತರ ನಾಮಸ್ಮರಣೆ ಮಾಡ್ತಾ ಹೊಂಟ್ರ ಆ ಭಗವಂತ ಬರಲೇಬೇಕು, ಒಪ್ಪಲೇಬೇಕು, ಮೆಚ್ಚಲೇಬೇಕು, ಅಪ್ಪಕೊಳ್ಳಲೇಬೇಕು. ಯಾಕಂದ್ರೆ ಕೆಲವು ನಾಮ ಸಂಕೀರ್ತನ ಕಲಿಯುವುದರೊಳಗೆ ನಾಮಕ್ಕೆ ಬಾಳೋದು ತಾಕತ್ತು. ನಾವು ಇಲ್ಲಿ ಕೂತು ಅಮೆರಿಕಾದಾಗಿದ್ದವ್ರ ಜೊತೆ ಮಾತಾಡ್ತೀವಿ, ಯಾಕೆ ಇಲ್ಲಿ ಕೂತು ದಿಲ್ಲಿಗೆ ಫೋನ್ ಮಾಡ್ತೀವಿ, ಇಲ್ಲಿ ಕೂತು ಬೆಂಗಳೂರಿಗೆ ಮುಂಬೈಗೆ ಫೋನ್ ಮಾಡ್ತೀವಿ. ಏನ್ ಮಾಡ್ತೀವಿ ನೀವು? ಫೋನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಅವ್ರ ನಂಬರ್ ನೆನಪಿಡ್ತೀರಿ, ಅವ್ರ ನಂಬರ್ ಡೈಲ್ ಮಾಡ್ತೀವಿ. ಇಲ್ಲಿ ಡೈಲ್ ಆಯ್ತಂದ್ರೆ ಅಲ್ಲಿ ರಿಂಗ್ ಆಯ್ತು. ಸಂಬಂಧಿತ ಸುಟ್ಟು ಇಲ್ಲಿ ಕೂತು ನಿಮ್ಮ ಮೊಬೈಲ್ ನೀವು ಬಟ್ ಮೇಲೆ ಕೆಳಗೆ ಇರ್ತಿಲ್ಲ. ಅಲ್ಲಿದ್ದವರು ಎಲ್ಲಿ ಮುಂಬೈದಾಗೋ, ಅಮೆರಿಕಾದಾಗೋ, ಪಾಕಿಸ್ತಾನದಾಗೋ ಎಲ್ಲೋ ಇರ್ತಾರೆ. ಇಲ್ಲಿದ್ದವರಿಗೆ ಅಲ್ಲಿದ್ದವರಿಗೆ ವಾಯು ಕನೆಕ್ಷನ್ ಇಲ್ಲಿ ಏನೂ ಇಲ್ಲ, ಎಂದೂ ಇಲ್ಲ. ನಿಮ್ಮ ಫೋನ್ಗಳು ಹೆಂಗ ಇಲ್ಲಿ ಬಟನ್ ಒತ್ತಿದ ಅಲ್ಲಿ ರಿಂಗ್ ಆಗಿ ಎತ್ತಾರ, ಇಲ್ಲಿದ್ದವ್ರ ಜೊತೆಗೆ ಅಲ್ಲಿದ್ದವ್ರು ಹೆಂಗ ಹಲವನ್ನು ಮಾತಾಡ್ತಾರ. ಅಂದ್ರೆ ದೇವ್ರಗಳದು ನಂಬರ್ ಅದಾವ ನಮ್ಮ ಕಡೆ, ಮೊಬೈಲ್ ನಂಬರ್ ಅದಾವ, ದೇವ್ರು ಬರ್ಕೊಡಿ. ಯಾವ್ಯಾವ ದೇವರುಗಳಿಗೆ ಬೇಕೋ ಅವರೊಂದು ಬೀಜಾಕ್ಷರ ಮಂತ್ರಗಳಲ್ಲ. ಯಾವ ದೇವರನ್ನ ಕುರಿತು ನೀನು ಪ್ರತ್ಯಕ್ಷ ಮಾಡ್ಕೋಬೇಕಾಗಲ್ಲ, ಅವ್ರ ಕೃಪಾ ಪಡಿಬೇಕಾಗಲ್ಲ. ಆಯಾ ದೇವತೆಗಳ ನಾಮಸ್ಮರಣೆ ಮಾಡೋದ್ರ, ಆಯಾ ದೇವತೆಗಳ ಮಂತ್ರಗಳದಾವ, ಬೀಜಾಕ್ಷರಗಳದಾವ. ಆ ಮಂತ್ರ ಜಪ ಮಾಡೋದು. ರಾಮನ ಕುರಿತು ಜಪ ಮಾಡೋದಾದ್ರೆ ತ್ರಯೋದಶಾಕ್ಷರಿ ಮಾಡಿ, ಶಿವನ ಕುರಿತು ಮಾಡೋದಾದ್ರೆ ಪಂಚಾಕ್ಷರಿ ಷಡಕ್ಷರಿಗಳನ್ನು ಮಾಡಿ. ಅವೇ ನಂಬರ್.
ಮೇಲೆ ಡೈಲ್ ಮಾಡೋದು, ಇಲ್ಲಿ ತನ ಮಾಡೋದು, ಹಲೋ ಅನುಕೂಲನೂ ಮಾಡಿದೆ. ಒಮ್ಮರೆ ಹಲೋ ಅನ್ನಬೇಕು, ನೀವು ಫೋನ್ ಎತ್ತದು. ಕಡೆಗೆ ಇವ್ರು ಕಿರಿಕಿರಿ ತಾಳಾದ್ರೆ ಫೋನ್ ಎತ್ತಬೇಕು. ಹಂಗೆ ಮಾಡೋದು ಪ್ರೇಮದಿಂದ ಮೇಲಿನ ಮೇಲೆ ನಾಮಸ್ಮರಣೆ ಇಂದಲ್ಲ ನಾಳೆ ಭಗವಂತನಿಗೆ ಮುಟ್ತದ. ನಾಮಕಂತ ಸಾಮರ್ಥ್ಯದ ಪರಮಾತ್ಮನಿಗಿಲ್ಲದ ಸಾಮರ್ಥ್ಯ ಆ ಪರಮಾತ್ಮನೇ ಹೆಸರಿನೊಳಗದ. ಆರಂಭದೊಳಗೆ ದೃಷ್ಟಾಂತ ಹೇಳ್ಕೊಂಡು ಬಂದಿದ್ದೀನಿ. ಆಂಜನೇಯ, ಹನುಮಂತ ಲಂಕೆಗೆ ಸೇತುವೆಯನ್ನು ನಿರ್ಮಾಣ ಮಾಡಾಕತ್ತಿದ್ದ. ಎಲ್ಲ ವಾನರ ಸೈನ್ಯವನ್ನು ಕಟ್ಕೊಂಡು ಲಂಕೆಗೆ ಶ್ರೀಲಂಕಾಕ್ಕೆ ಬ್ರಿಡ್ಜ್ ಕಟ್ಟಾಕತ್ತಿದ್ರು. ಬಹುತೇಕ ವಿಶ್ವದ ಪ್ರಥಮ ಬ್ರಿಡ್ಜ್ ಅದೇ ಇರಬೇಕು. ನಾವು ಇಂಜಿನಿಯರ್ಗಳು ಕಟ್ಟಿದ್ದೆ. ಅದು ಕರ್ನಾಟಕದ ಹನುಮಂತ, ಅವನ ನೇತೃತ್ವವನ್ನು ನಿರ್ಮಾಣ ಆಯಿತು ರಾಮ ಸೇತುವೆ. ಆ ರಾಮ ಸೇತುವೆ ನಿರ್ಮಾಣ ಆಗಬೇಕಾದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿಯೊಂದು ಕಲ್ಲಿನ ಮೇಲೆ ಶ್ರೀರಾಮ್ 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 ಅಂತ ಆಂಜನೇಯ ಬರಬಾರ್ದು ಕೊಡ್ತಿದ್ದ. ಉಳಿದ ವಾನರ ಸೈನ್ಯ ಅದನ್ನು ತಗೊಂಡು ಹೋಗೋದು ನೀರಾಗಿರ್ತಿದ್ರು. ಆ ಕಲ್ಲುಗಳು ತೇರ್ತಾ ಇದ್ರು. ನಾವು ಮೊನ್ನೆನೇ ರಾಮೇಶ್ವರಕ್ಕೆ ಹೋಗಿದ್ದೇವೆ ಏಪ್ರಿಲ್. ಆ ರಾಮೇಶ್ವರದೊಳಗೆ ಪಂಚಮುಖಿ ಹನುಮಾನ್ ದೇವಾಲಯ. ಆ ಹನುಮಾನ್ ದೇವಾಲಯದೊಳಗೆ ಒಳಗೊಂದು ಸೈಡಿಗೆ ಒಂದು ರೂಮ್ ಮಾಡ್ಯಾರ. ಅದರೊಳಗೆ ದೊಡ್ಡ ನೀರಿನ ಟಬ್ ಇಟ್ಟಾರ. ಅದರೊಳಗೆ ಕಲ್ಲು ಇಟ್ಟಾರ. ಏರು ಕಲ್ಲು ಇವತ್ತು ಅದಾವ. ಅದು ಬೇರೆ ಬೇರೆ ಕಡೆ ಪ್ರಾಜೆಕ್ಟ್ ಮಾಡಿ ತೋರಿಸಿದ, ವಿಜ್ಞಾನಿಗಳು ಒಪ್ಪಿದ ತೇಲುವ ಕಲ್ಲುಗಳ. ಆ ಕಲ್ಲುಗಳ ಮೇಲೆ ಶ್ರೀರಾಮ 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 ಅಂತ ಬರಬಾರ್ದು ಕೂತಿದ್ರು. ಆ ರಾಮಚಂದ್ರನ ನಾಮಸ್ಮರಣೆ ಬರಬಾರ್ದು ಕೊಟ್ಟ ಕೂಡಲೇ ಆ ಕಲ್ಲುಗಳು ತೀರ್ತಾ ಹೊರಟಿತ್ತು. ರಾಮದ ಅರ್ಜೆಂಟ್ ಇತ್ತು. ಯಾವುದು? ಸೀತೆಯನ್ನು ನೋಡಬೇಕು, ಸೀತೆಗೆ ಬೇಗ ಭೇಟಿಯಾಗಬೇಕಂತ ಅರ್ಜೆಂಟ್ ತವಕ ಇತ್ತು, ಕಾತುರತ ಇತ್ತು. ಆ ಕಾತುರತೆಯೊಳಗೆ ಶ್ರೀರಾಮಚಂದ್ರ ಭಗವಂತ ಏನ್ ಮಾಡ್ದ? ಸುಮ್ಮನೆ ಬರಬಾರ್ದು ಕೊಡಕ್ ತಡ ಆಗ್ತದ, ಸ್ವತಃ ನಾನೇ ರಾಮ ಅಂತೀನಿ, ಈಗ ಮುಟ್ಟಿ ಕೊಟ್ರಾಯ್ತು, ಕಲ್ಗಳು ಹೋಯ್ತು, ಇಟ್ಕೋದು ದೌಡ ಆಗ್ತದ ಅಂತ ತಲೆಯಾಗ ಬಂತು ವಿಚಾರ. ಮತ್ತ ಮರುಕ್ಷಣನೇ ಸಂಶಯ ಬಂತು ರಾಮ. ಆ ಪಟಕನೆ ಮುಟ್ಟಿ ಕೊಟ್ಟ ಹೋಗೋಣ ಟುಮುಕಂತ ಹೆಂಗಪ್ಪ ಸಂಶಯ ಬಂತು ರಾಮ. ಅದಕ್ಕೆ ಇದನ್ನ ಮೊದಲು ಏನ್ ಮಾಡೋದು? ಯಾರಿಂದ ದೂರ ಹೋಗೋದು ಪ್ರಯೋಗ ಮಾಡೋದು ಅಂತ ಎಲ್ಲರಿಗೂ ಬಿಟ್ಟು ದೂರ ಹೋದ ರಾಮ. ಒಂದು ಕಲ್ಲು ಕೈಯಾಗಿ ಹಿಡ್ಕೊಂಡೇ ಹೋಗಿದ್ದ. ಯಾರು ಇಲ್ದಲ್ಲಿ ಹೋಗಿ ಹೀಗೆ ಒಂದು ಕಲ್ಲು ತಗೊಂಡು ನೀರಾಗಿ ಬಿಟ್ಟ ಡುಮುಕ್ಕಂತ ಮುಳುಗೆ ಬಿಡ್ತು ಕಲ್ಲ. ಆ ಕಲ್ಲ ಟುಮುಕ್ಕನದಾಗ ಹಿಂದೆ ಹನುಮಂತನಿಂದ ಕಿಸಕ್ಕಂತ ನಕ್ಕೆ ಬಿಟ್ಟಿದ್ದ. ನೀ ಯಾವಾಗ ಬಂದಿರೋ ಅಂತ, ಇಲ್ಲಿ ಕಲ್ಲು ಮುಳುಗಾಗ ಬಂದಿದ್ದ. ನಿಮ್ ಕಲ್ಲು ಮುಳುಗುವಾಗ ಬಂದಿರ ಆಯ್ತು. ಅವ ಯಾಕೆ ನಕ್ಕಂದ್ರೆ ಇಲ್ಲಿ ಗೊತ್ತಾಗಿತ್ತು ಯಾರಿಗೆ? ರಾಮಗ. ಗುರು ಶಿಷ್ಯರಲ್ಲ, ಅತ್ಯಂತ ಆಪ್ತ ಬಾಂಧವ್ಯ, ಪರಮ ಸ್ನೇಹಿತರಂತೆ ಇದ್ರು. ರಾಮ ಹೇಳ್ದ, ನೋಡಪ್ಪ ಏನಾರ ಇಲ್ಲಿ ಯಾರು ಮುಂದೆ ಹೇಳಕ್ ಹೋಗಬಾರ್ದು. ಯಾವುದು? ಕಲ್ಲು ಮುಳುಗಿತ್ತು. ಮರ್ಯಾದಾ ಸಮಸ್ಯೆ ಇತ್ತು ನೋಡ್ರಿ. ಆಯ್ತು, ನೋಡಿದಿ ಯಾರು ಮುಂದೆ ಹೇಳಬಾರ್ದು. ನಾ ಮುದ್ದಾಮ ಹೇಳವನೇ ಯಾರು? ಆಂಜನೇಯ. ಹಂಗ ಮಾಡ್ಬೋದು. ನನಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೆಸರದ, ನನ್ನ ಮರ್ಯಾದಾ ಕಲಿಬೇಡ ಅಂತ. ಅವ ನಿನಗೆಲ್ಲಿ ಮರ್ಯಾದೆ ಇಲ್ಲ ಅಂತ. ಯಾರು? ಆಂಜನೇಯ. ನಿನಗೆಲ್ಲಿ ಮರ್ಯಾದೆ ಇಲ್ಲ ಅಂದ್ರೆ ಮರ್ಯಾದ ಅನ್ನೋದು ಮತ್ತೊಂದು ಅರ್ಥ ಸೀಮೆ ಅಂತ. ಪರಮಾತ್ಮನಿಗೆ ಯಾವ ಸೀಮೆನೂ ಇಲ್ಲ ನೋಡ್ರಿ. ಜಗತ್ತಗಳ ಅಖಿಲಗಳ ಇಷ್ಟು ವ್ಯಾಪಕನಾಗಿರುವ ಪರಮಾತ್ಮ ನೀನು, ನಿನಗ್ಯಾವ ಮರ್ಯಾದೆ ಅಂದ್ರೆ ನಿನಗ್ಯಾವ ಸೀಮೆ ಐತಿ? ನಾ ಹೇಳವನೇ, ಎಲ್ಲರ ಮುಂದೆ ಹೇಳವನೇ. ಆಯ್ತು, ಮೊದಲೇ ಮಂಗ್ಯ, ನೀ ಯಾರು ಹೇಳಿದ್ರು ಕೇಳಂಗಿಲ್ಲ. ನಿನ್ನ ಮನಸ್ಸಿಗೆ ಬಂದಿದ್ದು ಮಾಡು, ಅದಕ್ಕೆ ಏನಂತ ಹೇಳ್ತೀನಿ ಹೇಳಿ ಹೋಗಿ ಹೇಳಂತ. ಅವಾಗ ಆಂಜನೇಯ ಹೇಳಿದಂತ, ನೋಡು ರಾಮಚಂದ್ರ ಭಗವಂತ, ನಾನು ಜಗತ್ತಿಗೆ ಹೇಳ್ತೀನಿ, ಬರೀ ಒಬ್ಬರಿಬ್ಬರಿಗಲ್ಲ, ಜಗತ್ತಿಗೆ ಹೇಳ್ತೀನಿ. ಏನ್ ಹೇಳ್ತೀನಿ ಅಂದ್ರ, ರಾಮ ಕೈ ಹಿಡಿದ ಅಂದ್ರೆ ಜಗತ್ತಿನೊಳಗ ತೇಲ್ತದ, ರಾಮ ಕೈ ಬಿಟ್ಟ ಅಂದ್ರೆ ಮುಣಗ್ತದ ಅಂತ ಹೇಳ್ತೀನಿ ಅಂತ ಹೇಳ. ಹಿಂಗೆ ಹೇಳುದಾದ್ರೆ ಹೇಳಲ್ಲ ರಾಮ. ಆದ್ರೆ ರಾಮನೇ ಕೈ ಬಿಟ್ಟರು ಸಹಿತ ಕಲ್ಲ ಮುಣಗ್ತು. ಶ್ರೀರಾಮ ಅಂತ ರಾಮನ ಹೆಸರು ಬರೆದಂತ ಕಲ್ಲುಗಳು ತೇಲಾಕತ್ತಿದ್ದು
ಸಮುದ್ರದೊಳಗೆ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ರಾಮನ ನಾಮಕ್ಕಿರುವಂತ ಸಾಮರ್ಥ್ಯ ಅದು. ಇಲ್ಲಿಂದ ಶ್ರೀಲಂಕಾವರೆಗೂ ಬ್ರಿಡ್ಜ್ ಕಟ್ಟಿದ. ಯಾವ ರಾಮನಿಗೆ ಲಂಕೆಗೆ ಹಾರಿ ಹೋಗ್ಲಿಕ್ಕೆ ಆಗಲಿಲ್ಲ, ಅದೇ ರಾಮನ ಹೆಸರು ಹೇಳುದು ಎಲ್ಲಿ ಧನುಷ್ಕೋಡಿಯೊಳಗೆ ನಿಂತು ಜಯ ಶ್ರೀರಾಮ್ ಅಂತ ಜಿಗಿದ್ರೆ ಇಲ್ಲಿಂದ ಒಮ್ಮೆ ಲಂಕೆಗೆ 30-35 ಕಿಲೋಮೀಟರ್ ಅಂತರ ಅದ. ಸಮುದ್ರ ಅಷ್ಟು ಆಳ ಸಮುದ್ರದ, ಅಷ್ಟು ದೂರ ಸಮುದ್ರದ ಭಾರತದ ಈ ದಂಡೆಗೂ ಶ್ರೀಲಂಕಾ 30-35 ಕಿಲೋಮೀಟರ್ ದೂರದ ರಾಮೇಶ್ವರಂದಿಂದ ಅಷ್ಟು ದೂರದ. ಮತ್ತು ನೀವು ಏನಾದ್ರು ಜೈ ಶ್ರೀರಾಮ್ ಅಂತ ಹೇಳಿದರೆ ಹಳ್ಳ ಪಳ್ಳ ದಾಟಾಕ್ಬಿಡ್ತೀವಿ. ಯಾಕೆ ಸಾಕ ನಿನ್ನಂತೆ ನಾನು ಆಗಲಾರೆ ಅಂತ ಹಾಡಿದಾನ. ನೀನು ಲಂಕೆಗೆ ಜಿಗದಿ ನನಗೆ ಇಲ್ಲೇ ನಮ್ಮ ಮನೆ ಮುಂದಿದ್ದು ಕಾಲುವೆ ದಾಟೋದಾಗುವಲ್ಲಪ್ಪ, ಕಾಲುವೆ ದಾಟೋದಾಗಕ್ಕೆ ಕಾಲಿ ಅದು ಬಿದ್ದೀನಿ ಅಂತ ಹೇಳ್ತಾ ನಾವು ಹಾಡಿದೊಳಗೆ. ನೀನು ಪರ್ವತವನ್ನೇ ಎತ್ತಿ ತಗೊಂಡು ಬಂದಿರಿ, ನಾವು ತಾಟ ನನ್ನ ಕೈಯಾಗ ಹಿಡಿದು ಉಣ್ಣಾಕ ತಾಟ ಕೈಯಾಗ ತಾಕತ್ತಿಲ್ಲ ಅಂತ ಹೇಳ್ಕೊತಾನೆ. ನನಗೊಂದು ಕಲ್ಲು ಎತ್ತೋದಾಗ್ಬಾರ್ದು, ಒಂದು ತುಂಬಿದ ಚೆರಿಗೆ ಎತ್ತೋದಾಗ್ಬಾರ್ದು, ನೀನು ಪರ್ವತವನ್ನೇ ಎತ್ತಿ ತಂದಿದೀಯಾ ಅಂತ ಹನುಮಂತ ನನ್ನ ಶಕ್ತಿ ಕುರಿತು ಹಾಡಿದ. ಆಗ ಆಂಜನೇಯನಿಗೆ ಆ ಸಾಮರ್ಥ್ಯ ಬರ್ತುತ್ತಿರಲಿಲ್ಲ. ಜೈ ಶ್ರೀರಾಮ ಅಂದ್ರೆ ಇಲ್ಲಿಂದ ಲಂಕೆಗೆ ಜಿಗಿದು ಹಾರಿ ಹೋಗುವಂತ ಸಾಮರ್ಥ್ಯ ಹನುಮಂತನಿಗೆ. ಸ್ವಯಂ ರಾಮನ ಸಲುವಾಗಿನೇ ಸೇತುವೆ ನಿರ್ಮಾಣ ಆಗಬೇಕು. ಸೇತುವೆ ನಿರ್ಮಾಣ ಮಾಡಿದ ಮ್ಯಾಗ ಹೋಗ್ಬೇಕಾಯ್ತು ಲಂಕೆಗೆ. ರಾಮನಿಗಿಲ್ಲದ ಸಾಮರ್ಥ್ಯ ರಾಮನ ನಾಮಕ್ಕ. ಅರ್ಥಾತ್ ಭಗವಂತನಲ್ಲಿಯೂ ಸಾಮರ್ಥ್ಯ ಇಲ್ಲ ಅಂತಲ್ಲ, ತನ್ನ ಭಕ್ತನ ಸಾಮರ್ಥ್ಯವನ್ನು ಜಗತ್ತಿಗೆ ಪ್ರದರ್ಶನ ಮಾಡಲಿಕ್ಕೋಸ್ಕರ ಸದಾ ರಾಮನಿಗೆ ಇರ್ಲಿಕ್ಕಾಗೋದಿಲ್ಲ ಎಲ್ಲರ ಜೊತೆಗೆ. ಆದರೆ ರಾಮ ಎಲ್ಲರೂ ಜಪ ಮಾಡಬಹುದು. ಅದಕ್ಕೆ ನನಗಿಂತಲೂ ನನ್ನ ನಾಮದೊಳಗೆ ತಾಕತ್ತದ. ನೀವು ಎಲ್ಲೇ ಇದ್ದು ನನ್ನ ನಾಮಸ್ಮರಣೆ ಮಾಡಿದ್ರು ಕೂಡ ನಿಮ್ಮ ಸಂಕಟಗಳನ್ನು ನಿವಾರಣೆ ಮಾಡ್ತೀನಿ ಅಂತ ಜಗತ್ತಿಗೆ ತೋರಿಸಬೇಕಾಗ್ಯದ. ಆ ಕಾರಣಕ್ಕಾಗಿ ರಾಮನಿಗಿಂತಲೂ ರಾಮನ ನಾಮಕ ಸಾಮರ್ಥ್ಯ ಬಂದಿತ್ತು. ಅಷ್ಟೆಲ್ಲ ಯಾವ ಲಂಕೆಯ ಪರ್ಯಂತ ಸೇತುವೆಯನ್ನು ನಿರ್ಮಾಣ ಮಾಡಿದೆ. ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ಇವರೆಲ್ಲ ಕಲ್ಲು ತೀರ್ಕೊಂತ ಬರ್ತಾ ಇದ್ದಾವ, ಬ್ರಿಡ್ಜ್ ಕಟ್ಕೊಂತ ಬರ್ತಾ ಇದ್ದಾರ. ಇನ್ನು ವಾನರ ಸೈನ್ಯ ಸಹಿತ ಆ ಕಡೆಯ ರಾಮ ಸೇನೆ ಎಲ್ಲ ಯುದ್ಧಕ್ಕೆ ಬರಾಕತ್ಯಾರಂತ ಎಲ್ಲಿ ಸುದ್ದಿ ಆಯ್ತು ಲಂಕೆ ತುಂಬೆಲ್ಲ. ಆ ಲಂಕಾದಾಗಿದ್ದ ರಾವಣನ ಸೈನ್ಯಕ್ಕೆಲ್ಲ ಆಶ್ಚರ್ಯ ಅನಿಸ್ತು. ಕಲ್ಲು ಬಿಟ್ಟರೆ ಕಲ್ಲು ನೀರಾಗಿ ತೀರ್ತಿರ್ಬೇಕಂದ್ರೆ ರಾಮ ಎಂಥವ್ರು ಇರ್ಬೇಕು. ರಾಮನ ಹೆಸರು ಬಾಳೋದು ಬರೇ ಕಲ್ಲು ನೀರಾಗಿ ಬಿಟ್ಟ ಕಲ್ಲು ತೀರ್ತಂದ್ರ ರಾಮ ಎಂಥವ್ರು ಇರ್ಬೇಕು. ಅವ ಬಂದ್ರೆ ನಮ್ಮ ಲಂಕೆ ಉಳಿತದೇನು, ನಾವು ಯುದ್ಧದೊಳಗೆ ಸೋಲುದು ನಿಶ್ಚಿತ ಅಂತ ಮೊದಲೇ ಗುಜು ಮಾತಾಡ್ಕೊಂಡು ಸೈನಾ ಬರನೇ ಕುಸಿದು ಏನ್ ಮಾಡುದು. ಎಲ್ಲಕ್ಕಿಂತ ಮಹತ್ವದ ಆತ್ಮಬಲ. ಅದೇ ಕುಸಿದೊಳಗೆ ಮತ್ತೆ ನಾವು ಕಾರ್ಯ. ರಾವಣನಿಗೆ ಚಿಂತೆ ಆಯ್ತು, ಯುದ್ಧ ಆಗಾಗ ಏನಾರೇ ಆಗಿತ್ತು, ಆದ್ರೆ ಇವತ್ತೇ ಇವರು ಕುಸಿದು ಕುಂತ್ರ ಮುಂದಿನ ಗತಿ ಹಂಗಂತ ಎಲ್ಲಾ ಸೈನ್ಯಕ್ಕೆ ಮುಂದೆ ಕೂಡಿಸ್ಕೊಂಡು ಹೇಳ್ದ. ಏನು ಹುಚ್ಚತನ ಮಾಡ್ತೀರೋ, ಎಂತ ಹುಚ್ಚರಲ್ಲಿ ಮೂರ್ಖರಲ್ಲಿ. ನಾನಾರು ಪ್ರಚಂಡ ರಾವಣ, ದಶಮುಖ ರಾವಣ, ಅಷ್ಟದಿಕ್ಪಾಲಕರನ್ನು ನನ್ನ ಮೆಟ್ಟಲು ಮಾಡ್ಕೊಂಡೇನಿ. ಎಲ್ಲಾ ದೇವತೆಗಳು ನನ್ನ ಮನೆಯೊಳಗೆ ಆಳಗಳಾಗಿದ್ದಾರೆ. ನನ್ನಂತ ರಾವಣನ ಶಕ್ತಿ ಸಾಮರ್ಥ್ಯ ನಿಮ್ಗೆ ಗೊತ್ತಿಲ್ಲ ಏನು? ಏನೋ ರಾಮ ಅಂತ ಬರದಂತ ಕಲ್ತಿ ಅಂತಂತ ಅಷ್ಟಕ್ಕೆ ಇಷ್ಟು ಹುಚ್ಚಾಗಿದೆ, ಗಾಬರಿ. ಎಂತ ಮೂರ್ಖರದಿಲ್ಲ ನೀವು ಅಂತ ಬೈದ. ಧೈರ್ಯ ತುಂಬದ. ಇಲ್ಲ, ಅವ ಬಿಟ್ರಟ್ಟೆ ಅಲ್ಲ, ನಾ ಬಿಟ್ಟು ಕಲುತ್ತೇನೆ. ಇವತ್ತು ಸಾಯಂಕಾಲ ನಿಮ್ಗೆ ತೋರಿಸ್ತೀನಿ ಅಂತ ಹೇಳೋದು. ಸಾಯಂಕಾಲ ಸಮುದ್ರ ದಂಡಿಗೆ ಬರೀ ಎಲ್ಲರೂ ನಿಮ್ಮ ಮುಂದೆ ನಾನು ಕಲ್ಲು ಬಿಟ್ಟು ನನ್ನ ಕಲುತ್ತೆ ಏನ್ ದೊಡ್ಡ ಆಗುದ ಅಂತ ಜೋರ್ ಹವಾ ಹಾಕಿ ಮಾತಾಡೋದು ರಾವಣ. ಆ ಬಳಿಕ ಸೈನ್ಯ ರಾವಣ ಸಾಯಂಕಾಲಕ್ಕೆ ತನ್ನ ಸೈನ್ಯ ಎಲ್ಲ ತಗೊಂಡು ಹೋದ. ಮಂತ್ರಿ ಮಂಡಲ ಕರ್ಕೊಂಡು ಹೋದ. ಎಲ್ಲರಿಗೆ ಕರ್ಕೊಂಡು ಹೋಗಿ ಎಲ್ಲರ ಮುಂದನ ಒಂದು ದೊಡ್ಡ ಕಲ್ಲು ತಗೊಂಡ. ಸಮುದ್ರದೊಳಗೆ ಮೊಳಕಾಡು ಮಟ್ಟ ನೀರು ದಾಟಿ ಮುಂದೆ ಹೋಗಿ ಬಿಡ್ತೀನಿ, ನಾನು ಬಿಟ್ಟ ಕಲ್ಲು ತೇಲ್ತು ನೋಡಿ ಅಂತ ಹೇಳಿ ಆ ಕಲ್ಲು ಬಿಟ್ಟ. ಕಲ್ಲು ತೇಲಾಗ ರಾವಣ ಬಿಟ್ಟ ಕಲ್ಲನ್ನು ತೇಲ್ತು ನೀರಿನೊಳಗ.
ಅವಾಗ ರಾವಣೇಶ್ವರ ಮಹಾರಾಜ್ ಜಯ ಅಂತ ಇವರೆಲ್ಲ ಜಯಕಾರ ಹಾಕಿ ವಾಪಸ್ ಬಂತು. ಮತ್ತೆ ಶಕ್ತಿ ಬಂತು, ಆನಿ ಬಲ ಬಂತು. ಯಾರಿಗೆ? ರಾವಣನ ಸೈನಿಕರಿಗೆ. ಅದಾದ ಬಳಿಕ ಬಂದ ಬಳಿಕ ಮಂಡೋದರಿ, ರಾವಣನ ಧರ್ಮಪತ್ನಿ, ಅತ್ಯಂತ ಪತಿವ್ರತ ಹೆಣ್ಣವರು. ಆ ಮಂಡೋದರಿ ಮತ್ತು ರಾವಣ ಇಬ್ರು ಸಾಯಂಕಾಲ ಪ್ರತಿನಿತ್ಯದಂತೆ ಅಶೋಕ ವನದೊಳಗೆ ವಾಯು ವಿಹಾರ ಮಾಡಕ್ಕೆ, ಅರಮನೆಯ ವಾಟಿಕೆಯೊಳಗ ವಾಯು ವಿಹಾರ ಮಾಡಕತ್ತಿರು, ವಾಕಿಂಗ್ ಮಾಡಕತ್ತಿರು ಸಾಯಂಕಾಲ. ಅವರು ವಾಕಿಂಗ್ ಮಾಡಬೇಕಾದ್ರೆ ಗೇಟಿಗೆ ಮೊದಲೇ ವಾಚ್ಮನ್ಗಳು ನಿಂತಿರ್ತಾರ, ಸುತ್ತಲೂ ಸೈನಿಕರು ನಿಂತಿರ್ತಾರ. ಯಾವುದೇ ರೀತಿ ತೊಂದರೆ ಆಗಬಾರ್ದು, ಮತ್ತೆ ಸಮೀಪ ಯಾರೂ ಇರಬಾರ್ದು, ಸಮೀಪ ಯಾರೂ ಹೋಗಬಾರ್ದು. ಯಾಕಂದ್ರೆ ರಾಜಗೌಪ್ಯ ಮಾತುಗಳನ್ನ ಪತಿಪತ್ನಿಯರು ಅವ್ರು ಏನಾರ ಮಾತಾಡೋದು ಮತ್ತೊಬ್ಬರು ಕಿವಿಗಿದ್ರೆ ರಾಜ್ಯದ ಗೌಪ್ಯತೆನೇ ಹೋಗ್ಬಿಡ್ತು ಅಂತ ತಿಳ್ಕೊಂಡು ಬಹಳ ಗೌಪ್ಯತೆ ಇತ್ತು. ಅಂತಲ್ಲಿ ಇಬ್ರು ವಾಕಿಂಗ್ ಮಾಡ್ತಿದ್ರು. ಆವಾಗ ಮಂಡೋದರಿ ಕೇಳಿದ್ರು, ಒಂದು ಮಾತು ಕೇಳ್ತೀನಿ, ಖರೆ ಹೇಳಬೇಕು ನೀವು ಅಂತ. ನಿನ್ನ ಮುಂದೆ ನಾ ಯಾವಾಗ ಸುಳ್ಳು ಹೇಳಿನಿ? ನಿನ್ನ ಮುಂದೆ ಹೇಳಬೇಕಾದದ್ದೇನದ? ಹೇಳಲ್ಲ. ಈಗ ಕೇಳಲ್ಲ. ಇಲ್ಲ, ಒಂದು ಅಕ್ಷರ ಸಹಿತ ಸುಳ್ಳು ಹೇಳಲ್ಲ ಅಂತ ಹಾನಿ ಮಾಡಿದ. ನನ್ನ ಮೇಲೆ ಯಾಕೆ ಒಂದು ಡೌಟ್ ಬರಕಂತ ನನಗೆ ಅಂತ ಕೇಳೋ ರಾವಣ. ಇಲ್ಲ, ಹಂಗೆ ಅದ ಮಾತು. ಕೇಳಿ, ಏನು ಕೇಳ್ತಿ ಕೇಳ. ಇಲ್ಲ, ಇವತ್ತು ನೀವು ಏನು ಸಮುದ್ರದೊಳಗೆ ಒಯ್ದು ಕಲ್ಲು ಬಿಟ್ರಲ್ಲ, ನನಗೆ 100% ಭರವಸೆ ಇಲ್ಲ. ಜಗತ್ತು ಹೋಗ್ತಿದ್ರೆ ಹೆಣ್ಣು ಒಪ್ಪಂಗೆ ನೀವು ಅದು ಅಂತಾರ ನೋಡಿ. ಏನೋ ಅಂತಾರಪ್ಪ ಹಳ್ಯಾಗ, ಊರಿಗೆಲ್ಲ ಸರ್ದಾರ, ಮುಂದಿನ ಏನಂತಾರೆ ಗೊತ್ತಾಗ್ಯ. ಊರಿಗೆಲ್ಲ ಸರ್ದಾರ ಇರ್ತಾನಂತ, ಮನೆಗೆ ಬಂದ ಕೂಡಲೇ ನಡೆಯಂಗನೇ ಇಲ್ಲ. ಒಬ್ಬ ಡಿಸಿ ಇದ್ದ, ಭಾರಿ ಇದ್ದ. ಅವನು ಹೆಂಗಿದ್ದ, ಹರ್ಷ ಗುಪ್ತಾ ಇದ್ದಂತ ನೋಡಿ. ಅವನ ಹೆಸರು ಕೇಳಿದ್ರೆ MLA ಸಹಿತ ನಡೆಯುತ್ತಿದ್ರು. ಎಲ್ಲ ಅಧಿಕಾರಿಗಳು ಅನಿಸ್ತಿದ್ರು, ಹೆದರ್ತಿದ್ರು. ಆ ದೊಡ್ಡ ಹುಲಿ ಇದ್ದಂಗಿಲ್ಲ. ಅವನ ಗರ್ಜನೆ ಸಿಂಹ ಗರ್ಜನೆ, ಅವನ ನಡೆದ ಹುಲಿ ನಡೆದ. ಅಟ್ಟ ಅವನ ಹೆಸರು ಹೇಳಿದ್ರೆ ಭಯ. ಅಂತ DC. ಅವನಿಗೆ ಯಾವಾಗಲೂ ಚಹಾ, ನೀರ, ಚೂಡ, ಅವನಿಗೆ ಬೇಕಾದ್ರೂ ಬೇಡಾದ ವ್ಯವಸ್ಥೆ ಮಾಡವ. ಅವನ ಕೈಯಾಗ ಅಟೆಂಡರ್ ಇರ್ತಾವ, ಪ್ಯೂನ್ ಅಟೆಂಡರ್ ಇರ್ತಾರ. ಅವ ಬಹಳ ವರ್ಷ ಅವ್ನು ಸೇವಾ ಮಾಡಿ ವ್ಯವಸ್ಥೆ ಮಾಡಿದಾಗ ಅವನಿಗೆ ಬಹಳ ಅನನ್ಯತೆ ಬೆಳೆದಿತ್ತು. ಬಹಳ ಕಾಳಜಿ ಇದ್ದ ಅವನ ಮ್ಯಾಗ, ಯಾರ ಮ್ಯಾಗ? ಪ್ಯೂನ್ ಮ್ಯಾಗ. ಅವನ ಕೈಯಾಗ ಹೆಲ್ಪರ್ ಅಂತ ಇರ್ತಾರೆ, ಅಟೆಂಡರ್ ಸಹಾಯ ಮಾಡೋನಿಗೆ. ಅವನಾಗ ಬಹಳ ಕಾಳಜಿ ಇದ್ದ. ಯಾಕಂದ್ರೆ ನಿಮ್ಗೆ ಬೇಕಾದ ನೀರ, ಚಹಾ ಅವ ಹೇಳೋದಕ್ಕಿಂತ ಮುಂಚೆನೆ ಸಮಯ ತಂದು ಕೊಡ್ತಿದ್ದ. ಹಂಗಾಗಿ ಬಹಳ ಪ್ರೇಮ ಅವನಾಗ. ಅವ ಕೇಳದಂತ, ಸಾಹೇಬ್ರ, ಜಗತ್ತಿನೊಳಗ ಎಲ್ಲರೂ ನಿಮ್ಮನ್ನ ಹುಲಿ ಅನ್ನಕತ್ಯಾರ. ಆಫೀಸ್ದಾಗಿದ್ರ ಅಂದ್ರೂ ನಿಮ್ ಕದರೇ ಬೇರೆ. ನಿಮ್ಮನ್ನ ಹುಲಿ ಅಂತ ನೋಡ್ತಾರ. ನೀವು ನಡೆದ್ರ ಹಂಗ, ನೀವು ನೋಡಿದ್ರ ಹಂಗ. ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಭಯ ಪಡ್ತಿರ್ತಾರ. ನೀವೇನು ಹುಲಿ ಆದ್ರೆ ಆಫೀಸ್ದಾಗರ ಹೀಗಿರ್ತೀರಿ, ಮತ್ತೆ ಮನ್ಯಾಗ ಹೆಂಗ ಅಂತ ಕೇಳೋದು. ಆಫೀಸ್ದಾಗರ ಹುಲಿ ಇದ್ದಂಗೆ ಇರ್ತೀರಿ, ಮನ್ಯಾಗ ಹೆಂಗ ಅಂತ ಕೇಳಿದ ಕೂಡಲೇ ಏನ್ ಕೇಳ್ತೀವೋ? ಹುಲಿ ಎಲ್ಲಿದ್ರು ಹುಲಿನೇ, ಆಫೀಸ್ದಾಗಿದ್ರು ಹುಲಿನೇ, ಮನ್ಯಾಗಿದ್ರು ಹುಲಿನೇ ಅನ್ನ. ಖರೆ ಹೇಳ್ರಿ ಸರ್. ಹೌದು, ನಾವು ಮನ್ಯಾಗ ಹುಲಿ ಇದ್ದಂಗನೇ ಹುಲಿಯಾಗೇ ಇರ್ತೀವಿ. ಆದ್ರೆ ಅಟ್ಟೆ ಫರಕ ಮ್ಯಾಲ ದುರ್ಗವ್ ಕುಂತಿರ್ತಾಳ, ಮ್ಯಾಲ ದುರ್ಗಾ ಮಾತಾ ಕುಂತಿರ್ತಾಳ. ಗೊತ್ತಾಗಿರೋ ಮ್ಯಾಲ ದುರ್ಗಾ ಅಂದ್ರೆ ಮನೆಗೆ ಹೋದ ಕೂಡಲೇ ಇವನು ಅವನೇ ಅಟ್ಟಿರೋದೇ ಜಗತ್ತಿನೊಳಗೆ. ಮತ್ತು ಕೇಳಾರ ಮಾತು ಕೇಳಿಲ್ಲ ನಡೆಯಂಗಿಲ್ಲ, ಹೂವನಿಲ್ಲ ನಡೆಯಂಗಿಲ್ಲ. ಯಾವನಾದ್ರೇನು ಯಾರಾದ್ರೇನು ಎಲ್ಲರೂ ಹೂವನು. ಮಂಡೋದರಿ ಕೇಳ್ತಿದ್ದಂತ, ಕರೆ ಹೇಳ್ರಿ ಅಂದ್ರೆ ಆಯ್ತು, ಏನಾರ ಹೇಳ ಕರೆ ಹೇಳ್ತೀನಿ. ನೀವು ಇವತ್ತು ಬಿಟ್ಟು ಕಲ್ಲ ತೇಲ್ತಲ್ಲ, ಅದು ಹ್ಯಾಂಗ ಕರೆ ಹೇಳಿ, ಅದ್ರ ಗುಟ್ಟೇನು ಹೇಳ್ರಿ, ಅದ್ರ ಗುಟ್ಟೇನು ಕರೆ ಹೇಳ್ರಿ. ಕೂಡಲೇ ಯಾವ ರಾವಣ ಹೇಳಿದಂತ, ನೋಡು ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡು, ಯಾರು ಕಾಣಲಿಲ್ಲ. ನೋಡು, ನೀನು ಮುಂದೆ ಏನು ಮುಚ್ಚಿಡುವುದ? ಗಂಡ ಹೆಂಡತಿ ಅಂದ್ರೆ ಇಬ್ರು ದೇಹಗಳೆರಡು, ಜೀವ ಒಂದೇ. ನನ್ನ ನಿನ್ನ ಮಧ್ಯೆ ಭೇದ ಏನಲ್ಲ.
ಇನ್ನು ಮುಂದೆ ಮುಚ್ಚಿಡಕ್ಕೆ ಏನೂ ಇಲ್ಲ. ನನ್ನ ಸೇನಾಬಲ ಎಲ್ಲ ಕುಸಿದು ಹೋಗಿತ್ತು. ಎಲ್ಲಾ ಸೈನಿಕರು ಆತ್ಮಸ್ಥೈರ್ಯ ಕಳ್ಕೊಂಡಿದ್ರು. ರಾಮನ ಸೈನ್ಯಕ್ಕೆ ಹೆದರಿದ್ರು. ಅವರಿಗೆ ಸ್ಥೈರ್ಯ ತುಂಬಬೇಕು. ಯುದ್ಧದ ಪ್ರಸಂಗಗಳು ಕುಸಿದ್ರೆ ಹೆಂಗಾಗ್ತದೆ, ಅವರಿಗೆಲ್ಲ ಆತ್ಮಬಲ ತುಂಬಬೇಕಾಗಿತ್ತು. ಅದಕ್ಕಾಗಿ ನಾನು ಕಲ್ಲು ಸಂಕಲ್ಪ ಮಾಡಿಬಿಟ್ಟೆ ತೇಲ್ತು ಅಂತ. ಅವಾಗ ನಾನು ನಂಬಂಗಿಲ್ಲ. ಕರೆ ಹೇಳಿ ಮಾತು ಕೊಟ್ಟಿದ್ದೀನಿ, ಹೀಗೆಲ್ಲ ತಪ್ಪು ಕರೆ ಹೇಳಿದ್ರು. ಕರೆ ಹೇಳಿ ಆಯ್ತು ಹೇಳೇ ಬಿಡ್ತೀನಿ ಅಂತ ಹೇಳಿ ಹೇಳಿದಂತ. ಅವನಿಗೆ ಏನಂತ ಅಂದ್ರ, ಏನಿಲ್ಲ ನನ್ನ ಕೈಯಾಗಿರೋ ಕಲ್ಲಿಗೆ ನೀ ಮುಳುಗದಿ ಅಂದ್ರೆ ನಿನ್ನ ಮೇಲೆ ಶ್ರೀರಾಮಚಂದ್ರ ನಾಣಿ ಅಂತ ಹೇಳಿದ್ದೆ ಬಂದ. ತಿಳಿದಿರ್ಬೇಕು ಯಾಕೆ ಈ ಘಟನೆ ನಾನು ಯಾಕೆ ಕೇಳಲೇ ಅಂತ. ವೈರಿಗೂ ಸಹಿತ ಗೊತ್ತಿತ್ತು ರಾಮನ ಮಹಿಮೆ ಏನು ಅಂತ ಹೇಳಿ. ರಾವಣನಿಗೂ ರಾಮನು ಏನಂತ ಗೊತ್ತಿತ್ತು, ರಾಮನ ನಾಮದ ಸಾಮರ್ಥ್ಯ ಏನಂತ ಗೊತ್ತಿತ್ತು. ಹಾಗೆ ಪರಮಾತ್ಮ ರಾಮಂದ್ರೆ ರಾಮ ಒಬ್ಬನೇ ಅಂತಲ್ಲ, ನೀವು ಯಾವ್ಯಾವ ಭಗವಂತನ ಸ್ಮರಣೆ ಮಾಡ್ತೀರೋ ಆ ಎಲ್ಲ ದೇವರ ನಾಮಕ್ಕೆ ಬಹಳ ದೊಡ್ಡ ತಾಕತ್ತ, ನಾಮಸ್ಮರಣೆಗೆ ಬಹಳ ದೊಡ್ಡ ಮಹತ್ವದ ಅಂತ ನಾಮ ಉಸಿರೊಳಗೆ ಶ್ವಾಸವೇ ನಾಮ. ನಾವು ಮುಸುರಾಗ್ಬೇಕು. ಆ ಮಂತ್ರ, ಆ ಜಪ ನಾವು ಮುಸುರಾಗ್ಬೇಕು. ಹಾಗಾದಾಗ ನೀವು ನಡೆದದ್ದೇ, ನೀವು ನುಡಿದದ್ದೇ ಎಲ್ಲವೂ ಹಾಕೊಂತ ಹೋಗ್ತದೆ. ಅದಾಗಬೇಕಾದ್ರೆ ಬೇಡ, ನಮ್ಗೆಲ್ಲ ಕಡೆಯೂ ಭಗವಂತನ ಕೃಪೆಯಿಂದ ನಮ್ಗೆಲ್ಲವೂ ಸಹಜತೆಯಿಂದ ನಡೀಬೇಕು. ಪ್ರಪಂಚದೊಳಗೆ ಹೋದಲ್ಲಿ ಎಲ್ಲ ಕಡೆ ಮನ್ನಣೆ ಗೌರವ ಸಿಗಬೇಕು. ಕಡೆ ಏನೇನೆಲ್ಲ ನಿಮ್ಮ ಅಪೇಕ್ಷೆಗಳು ಇರ್ತಾವ ಎಲ್ಲವೂ ಆಗ್ತದೆ. ಯಾವಾಗ ಅಂದ್ರೆ ಭಗವಂತನ ಒಲುಮೆ ಆಗ, ಪರಮಾತ್ಮನ ಕೃಪೆ ಆದಾಗ. ಆಗ ಆ ಕೃಪೆ ಸುಮ್ಮನೆ ಆಗುವುದು. ಒಂದೀಟು ನಾಮಸ್ಮರಣೆ ಮಾಡಿ, ನಾಮ ಜಪ ಮಾಡ್ತಾ ಹೋಗುದು. ಯಾರ್ಯಾರೋ ನಾಮ ಏಕೆಂಟು ಕೆಲಸ ಮಾಡ್ತಾ ಬಂದಾಗ ಪರಮಾತ್ಮ ನಾವು ಎಷ್ಟು ಕೆಲಸ ಮಾಡಿದ. ನಾಮ ಬಾಯಾಗ ಚಂದ ಬರ್ಬೇಕಾದ್ರೂ ಒಳಗೆ ಪ್ರೇಮ ಇದ್ರೆ ಬರ್ತದೆ. ಹೃದಯದೊಳಗ ಪ್ರೇಮ ಇದ್ರೆ ಬಾಯಾಗ ನಾಮ ಚಂದ ಬರ್ತದೆ. ಭಗವಂತನ ಮೇಲೆ ಪ್ರೇಮನೇ ಇಲ್ಲ, ಏನು ನಾಮ ಬರ್ತದೆ. ಒಳ ಪ್ರೇಮ ಇದ್ರೆ ಹೆಸರುಗಳು ಚಂದ ಹೇಳ್ತಾರೋ. ನಾವು ಮದುವೆಗೆ ಹೋಗಿದ್ವಿ, ನೀವ್ಯಾಕೆ ಹೋಗಿದ್ದೀವಿ, ಕರೆದ್ರು ಹೋಗಿದ್ವಿ. ಕರೀತೀರಂದಾಗ ಹೋಗ್ಬೇಕು, ಕರೆದಿರ್ತಾರೆ, ಹೋಗ್ಬೇಕಾಗ್ತದೆ ಅನಿವಾರ್ಯ. ಹೋದಾಗ ಮದುಮಕ್ಕಳಿಗೆ ಆರತಿ ಮಾಡಿ ಆರತಿ ಕೆಳಗೆ ಇಡ್ಬೇಕಂದ್ರೆ ಅಡ್ಡಳಿಗೆ ಕಸ್ಕೊಂಡು ಇಟ್ಕೊಂಡಿರ್ತೀವಿ. ನೆಲ ಕೈ ಇಡಬಾರ್ದಂತ ಅಡ್ಡಳಿದ್ರೆ ಮತ್ತ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನನ್ನ ಸಣ್ಣ ವಿಷಯ ಇದು ಬಹಳ. ಅಲ್ಲಿ ಅಡ್ಡಳಿಗೆ ತೆಕ್ಕೊಂಡು ಕೂಡಲೇ ಅವ್ರು ಒಡಪ ಹೇಳ್ಬೇಕು. ಒಡಪ ಅಂತ ಏನಂತೀವಿ, ಒಡಪ ಅಂತ ಏನಂತೀವಿ ಅಂತ ಅರ್ಥ ಹೇಳೋದಿಲ್ಲ. ಏನಾಗಿ ಹೇಳೋದು, ಶಾಸ್ತ್ರ ಹಾಕಿ ಹೆಸರು ಹೇಳೋದು. ಅರ್ಥ ಹಾಕಿ ಹೇಳೋದು, ಒಡಪ ಹಾಕಿ ಹೇಳೋದು ಇನ್ನೊಂದು ಅಂತ. ಶಾಸ್ತ್ರ ಹಾಕಿ ಹೆಸರು ಹೇಳ್ಬೇಕು. ಹಾಗೆ ಹೆಸರು ಹೇಳ್ತಿದ್ರು. ಹೆಸರು ಹೃದಯದೊಳಗೆ ಪ್ರೇಮ ಇತ್ತು, ಚಲೋ ಯಜಮಾನ ಇದ್ದಂದ್ರೆ ಹೆಸರು ಬರ್ತದ. ಏನ್ ತಾಪಿತ್ತು, ಅವ ಏನ್ ಕುಡುಕಿದ್ದು, ಸಡಕಿದ್ದು, ಬಂದು ಬಡಿತಿದ್ದು, ಎಂಥದನ್ನು ಗೊತ್ತಿಲ್ಲ. ಅವರೆಲ್ಲ ಕೇಳಿದ್ರು, ಏನ್ ಕೇಳ್ತೀವಿ ಇಂತ ಚಲೋ ಅಂತ ಅದನ್ನೇ ಹೆಸರು ಕೇಳ್ತೀವಿ, ಬಿಡ್ರಿ ಅನ್ನೋದು. ಅಲ್ಲವ ನೀನು ಮುದ್ದಯ್ಯ ಕರೆದಿದ್ದೆ ಅವನ ಹೆಸರು ಮ್ಯಾಗ ನೀ ಯಾಕೆ ಹೆಸರು ಹೆಸರು ಹೇಳತ್ತ ಸುಮ್ಕೊಂಡ್ರು ತಮೆ ಅಂತೈತಿ. ಆದ್ರೂ ಅಣ್ಣಿ ಕೊಡ್ಬೇಡ, ನಾನು ಕಿತಾಪತಿ ಮಾಡಕ್ ಹೋಗಿ ಸಣ್ಣ ಒಳ್ಳೆ ಹಿಂಗಂತ ಇರ್ಬೇಕು. ನಾನು ಅಣ್ಣನಿಗೆ ಇಡ್ಬೇಡ, ಅದ ಹೆಸರು ಹೇಳಿರ್ತಂದೆ ಹೇಳ್ತೀನಿ ತಡಿ ಅಂದಕ್ಕೆ ಹೆಸರು ಹೆಂಗೆ ಹೇಳಬೇಕು, ಅರ್ಥ ಹಾಕಿ ಹೇಳಿದಕ್ಕೆ. ಆಂಧ್ರದಾಗಿರೋದು ಹೈದರಾಬಾದ್, ಕರ್ನಾಟಕದಾಗಿರೋದು ಹುಮ್ನಾಬಾದ್. ನಾನು ಹೆಸರು ನನ್ನ ಯಜಮಾನನ ಹೆಸರು ಕೇಳಿದ್ರು ಮನೆಗೆ ಬರಬಾರ್ದು ಅಂತ ಹಂಗೆಲ್ಲ ಹೇಳ್ತಾರೆ. ಇದಕ್ಕಿಂತ ಚಲೋದ್ ಹೇಳ್ಬೇಕು, ಚಲೋ ಹೇಳಿ ಹಿಂಗೆ ಹೇಳ್ಬೇಕು, ಚಲೋದ್ ಹೇಳುತ್ತ ನಾನು ಹೇಳ್ತೀನಿ ತಡಿ ಅಂದಕ್ಕೆ. ಕತ್ರಿ ಮ್ಯಾಲ ಕತ್ರಿ, ಗೋಧಿ ಹೊಲ ಬಿಟ್ರಿ, ನನ್ನ ಹೆಸರು ಕೇಳಿದ್ರು ಹೆಣ ಏರ್ತಾರೆ, ನನ್ನ ಗಂಡನ ಹೆಸರು ಕೇಳಿದ್ರು ಹೆಣ ಏರ್ತಾರೆ. ಹಿಂಗ್ಯಾಕಂತ ಒಳಗ ಪ್ರೇಮ ಇಲ್ಲ. ಪ್ರೇಮ ಇದ್ರೆ ನಾಮ ಸರಿ ಬರಂಗಿಲ್ಲ. ಒಳಗ ಪ್ರೇಮ ಇತ್ತು ಅಂದ್ರೆ ನಯ ನಾಜೂಕತೆಯಿಂದ ಅತ್ಯಂತ ಏನೆಲ್ಲ ರಾಜ ಪುಟ್ರಾಜ ಎಲ್ಲ ಏನೇನೆಲ್ಲ ಹೇಳಿ ಮ್ಯಾಗ ಹೆಸರು ಹೇಳ್ತಾರೆ, ಚಲೋ ನಂಗೆ ಹೇಳ್ತಾರೆ. ಹಾಗೆ ಭಗವಂತನ ನಾಮ ನಮ್ಮ ಹೃದಯದೊಳಗೆ ಇತ್ತು, ಪ್ರೇಮ ಇತ್ತು ಅಂದ್ರೆ ಬಾಯಾಗ ನಿರಂತರ ನಾಮಸ್ಮರಣೆ ಬರ್ತಿರ್ತದೆ. ಬಾಯಾಗ ಪ್ರೇಮದಿಂದ ಹೆಸರು ಬರ್ತದೆ. ನಮ್ಮ ಹೃದಯದೊಳಗೆ ಭಗವಂತನಿಗೆ ಅವಕಾಶನೇ ಇಲ್ಲ. ಹೃದಯದೊಳಗೆ ಮೊದಲೇ
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ತುಂಬಿ ಹೋಗಿದಾವು. ವಿಷಯಗಳು ವ್ಯಕ್ತಿಗಳು ಬೇಕಾದ್ದು ಬೇಡದೆಲ್ಲ ತುಂಬಿ ಹೋಗಿದಾವು. ಪರಮಾತ್ಮನಿಗೆ ಒಂದಿಷ್ಟು ಹೃದಯದೊಳಗ ಅವಕಾಶ ಇಲ್ಲ. ಆ ಭಗವಂತನಿಗೆ ಅವಕಾಶ ಇಲ್ಲ ಅಂದಾಗ, ಭಗವಂತನ ಕುರಿತು ನಮ್ಮ ಅಂತರಂಗದೊಳಗ ಪ್ರೇಮವೇ ಇಲ್ಲ ಅಂದಾಗ, ಆ ಪರಮಾತ್ಮನ ನಾಮನೇ ಹೆಂಗೆ ನಮ್ಮ ಬಾಯೊಳಗೆ ಬಂದಿದೆ. ನಾಮಸ್ಮರಣೆಗೆ ಏನೆಲ್ಲವೂ ಸಾಮರ್ಥ್ಯದ ಪುಣ್ಯ ಆಗ್ತದೆ. ಆ ಕಾರಣಕ್ಕಾಗಿ ಒಂದೀಟು ನಾಮಸ್ಮರಣೆ ಅತ್ಯಂತ ಶ್ರೇಷ್ಠವಾದ. ಬಸವಣ್ಣವರಲ್ಲಿಲ್ಲ, ವಚನದಲ್ಲಿ ನಾಮಾಮೃತ ತುಂಬಿ ಬಾಯಾಗಿ ಸದಾ ನಾಮಸ್ಮರಣೆ ಇರಬೇಕು. ಎಷ್ಟು ಕಷ್ಟಗಳು ಬಂದರೂ ಸಹಿತ ನಾಮಸ್ಮರಣೆ ಮಾಡೋದು ಬಿಟ್ಟಿದ್ರು ಸಂತರು ಮಹಾತ್ಮರು. ಎಂಥ ಪ್ರಸಂಗ ಬಂದರೂ ನಾಮಸ್ಮರಣೆ ಮಾಡೋದು. ಹುಬ್ಬಳ್ಳಿಯೊಳಗೆ ಸಿದ್ಧಾರರು ಅವರ ಸಮೀಪಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದ. ಅವ ಇಲ್ಲಿ ಬಹುತೇಕ ಅಕ್ಕಲಕೋಟೆ ತಾಲೂಕು ಬಾರ್ಡರ್ ಮ್ಯಾಗ, ಈ ಉಮರ್ಗಾ ಸೈಡ್ ಬಾರ್ಡರ್ ಮ್ಯಾಗ ಬರುವಂತ ಆಳಂದ ಮತ್ತು ಉಮರ್ಗಾ ಬಾರ್ಡರ್ ಮ್ಯಾಗ ಬರ್ತಾವು. ಆಣೂರು ಅಂತ ಊರ ಹೆಸರು. ಆ ಆಣೂರಿನಿಂದ ಯಶವಂತ್ ಅಂತ ಅವನ ಹೆಸರು. ಊರಾಗ ಒಂದು ಕೊಲೆ ಆಗಿತ್ತು, ಕೂನಿ ಕಟ್ಲೆ ಆಗಿತ್ತು. ಅದು ಇವನ ಮೇಲೆ ಆರೋಪ ಬಂದಿತ್ತು. ನಾವು ಮಾಡಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ, ಅವನ ಮೇಲೆ ಆರೋಪ ಬಂದಿತ್ತು. ನಿಜಾಮ್ ಸರ್ಕಾರ, ಈ ಕಡೆ ಬ್ರಿಟಿಷ್ ಸರ್ಕಾರ. ಅಂಥದ್ರೊಳಗ ಯಾರು ಕೊಲೆ ಮಾಡಿರ್ತಾರ ಅವರಿಗೆ ಬೇರೆ ಏನು ಶಿಕ್ಷೆಗಳಿರಲಿಲ್ಲ. ಈಗಿನ ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಬಡವರು ಏನು, ಯಾರು ಲಾಯರ್ಗಳು ಯಾರು ಹೋಗೋರು ಏನು ಹೋಗೋರು. ಆ ಕಡೆ ನಿಜಾಮ್ ಸರ್ಕಾರ, ಈ ಕಡೆ ಬ್ರಿಟಿಷ್ ಸರ್ಕಾರ ಎರಡರ ಮಧ್ಯೆ ಸಿಕ್ಕು ಒದ್ದಾಡಬೇಕಾಗಿತ್ತು. ಹುಡುಕ್ಯಾಡಕತ್ತಿದ್ರು, ಪೊಲೀಸರು ಹುಡುಕ್ಯಾಡಕತ್ತಿದ್ರು. ಸಿಕ್ಕಂದ್ರೆ ಏನೂ ಇಲ್ಲ, ಹಿಡ್ಕೊಂಡು ಒಯ್ತಿದ್ರು. ಒಯ್ದು ಕೂಡ ಫಾಸಿ ಸದಾನ ಕೊಡ್ತಿದ್ರು. ಪ್ರಾಣ ಕಳ್ಕೊಂಡು ಸಾವಿಗೀಡಾಗಬೇಕಾದ ಪರಿಸ್ಥಿತಿ. ಉಳಿದಿದ್ದೇನದು ಭಯ ಬರಂಗಿಲ್ಲ, ಸಾವಂತ ಭಯ ಬರಂಗಿಲ್ಲ. ಹೆಂಗರೆ ಮಾಡಿ ಬಚಾವಾಗಬೇಕಂತ ಮನುಷ್ಯ. ಆ ಪ್ರಸಂಗದೊಳಗೆ ಏನ್ ಮಾಡ್ಲಿ, ಮೊದಲೆಂದು ಅವ ದೇವರು, ಗುಡಿ, ಭಕ್ತರು, ಸ್ವಾಮಿಗಳು ಅಂದವನೇ ಎಲ್ಲ ಮನುಷ್ಯ. ಕರೆ ಪ್ರಸಂಗ ಬಂತಂದ್ರೆ ಎಂತವನು ಮೆತ್ತಗೆ ಆಗ್ತಾನ ಬರ್ಬೇಕು ಅಂತ ಪ್ರಸಂಗಗಳು ಬರ್ಬೇಕು, ತಾನೇ ಮೆತ್ತಗೆ ಆಗ್ತಾನ ಮನುಷ್ಯ. ಅವಾಗ ಆರೋಪ ಬಂದದ, ಈಗ ಪೊಲೀಸರ ಕೈಯಾಗಿ ಸಿಕ್ಕರೆ ಸಾಕು, ನಾನು ಹಿಡಿದು ಗಲ್ಲಿಗೆ ಹಾಕ್ತಾರ, ಫಾಸಿ ಸದಾ ಕೊಡ್ತಾರ. ನಾ ಹೆಂಗ ಬಚಾವಾಗಲಿ ಅಂತ ಹಗಲು ರಾತ್ರಿ ಚಿಂತನೆ ಮಾಡೋ ಕಾಲಕ್ಕೆ ಅಕ್ಕಲಕೋಟೆ ಶರಣಪ್ಪನವರು ಆಳಂದಕ್ಕೆ ಬಂದಿದ್ರಂತ. ಅಕ್ಕಲಕೋಟೆ ಶರಣರು ಸಿದ್ಧಾರೂಢ ಶಿಷ್ಯ. ಅದು ಮತ್ತೆ ಬಹಳ ಬೇರೆ ಬಹಳ ಹೇಳುತ್ತಾರೆ. ಅಕ್ಕಲಕೋಟೆ ಶರಣರು ಸಿದ್ಧಾರೂಢ ಕೀರ್ತನೆಯನ್ನ ಪ್ರಚಾರವನ್ನು ಎಲ್ಲಾ ಕಡೆ ಮಾಡೋರು. ಸಿದ್ಧಾರೂಢ ಪರಮಾತ್ಮ ಶಿಷ್ಯರು. ಕೀರ್ತನೆ ಮಾಡ್ಕೊಂತ ಪ್ರಚಾರ ಮಾಡ್ಕೊಂತ ಎಲ್ಲಾ ಕಡೆ ಹೋಗೋ ಕಾಲಕ್ಕ ಇಲ್ಲಿ ಆಳಂದದೊಳಗೂ ಬಂದಿದ್ರು. ಆಳಂದಕ್ಕೆ ಬಂದಾಗ ಯಾರೋ ಹೇಳಿದ್ರು, ಅಲ್ಲಿ ಆಳಂದದೊಳಗ ಮಹಾತ್ಮರು ಬಂದಾರಪ್ಪ, ಶರಣಪ್ಪನವರು ಬಂದಾರ, ಅವ್ರ ಹತ್ರ ಹೋಗು, ನಿಮ್ಗೇನಾರ ಉಪಾಯ ಸಿಕ್ಕಿತ್ತು ನಿನ್ ಜೀವನಕ್ಕೆ ಅಂತ ತಿಳ್ಕೊಂಡು ಯಾರೋ ಮಾರ್ಗದರ್ಶನ ಮಾಡಿದ್ರು. ಅವನೇನು ಪುಣ್ಯನ ಗೊತ್ತಿಲ್ಲ. ಸೀದಾ ಆಳಂದಕ್ಕೆ ಬಂದ. ಅಕ್ಕಲಕೋಟೆ ಶರಣಪ್ಪನವರು ಮುಂದೆ ಬಂದು ಕೈ ಮುಗಿದು ಯಾರಿಲ್ಲ ಪ್ರಸಂಗ ನೋಡ್ಕೊಂಡು ತನ್ನೆಲ್ಲ ಸಮಸ್ಯೆಯನ್ನು ಹೇಳ್ಕೊಂಡ. ನನ್ನ ಮೇಲೆ ಕೊಲೆ ಆರೋಪ ಬಂದದ, ನನಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರ, ಸಿಕ್ಕರೆ ಸಾಕು ನನ್ನನ್ನು ಒಯ್ದು ಫಾಸಿ ಹಾಕ್ತಾರ, ನನ್ನನ್ನು ಬಚಾವ್ ಮಾಡಬೇಕು, ನನ್ನನ್ನು ಕಾಪಾಡಬೇಕು, ನನ್ನ ಪ್ರಾಣ ಭಿಕ್ಷೆಯನ್ನು ಕೊಡ್ರಿ, ನನ್ನ ಪ್ರಾಣ ರಕ್ಷಣೆ ಮಾಡಿ, ನೀವು ಮಹಾತ್ಮರಾದಿರಿ ಅಂತ ಅಕ್ಕಲಕೋಟೆ ಶರಣಪ್ಪನವ್ರು ಕಾಲಿಗೆ ಬಿದ್ದಾಗ ಅವ್ರು ಹೇಳಿದ್ರಂತ, ನೋಡಪ್ಪ ನಾನೇನ್ ಮಾಡ್ತೀಯ, ನನ್ನ ಗುರುಗಳದ ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢ ನಡಿ, ನಾನು ನಾಳಿನ ಸೋಮವಾರ ಹುಬ್ಬಳ್ಳಿಗೆ ಹೋಗ್ತೀನಿ, ನನ್ನ ಜೊತೆಗೆ ನಡಿ, ನಿನಗೆ ಅಲ್ಲಿ ಮಹಾತ್ಮರ ದರ್ಶನ ಮಾಡಿಸ್ತೀನಿ. ಅವರ ಪಾದದ ಮ್ಯಾಗ ಬಿದ್ದ, ಅವರ ಪಾದಕ್ಕೆ ನಿನ್ನ ಹಣೆ ಹಂಚಿದ, ನಿನ್ನ ಹಣೆ ಬರಹಣೆ ಬದಲಾಗ್ತಪ್ಪ. ಅಂತ ಮಹಾನ್ ಯೋಗಿಗಳದಾರ, ಮಹಾನ್ ತಪಸ್ವಿಗಳದಾರ, ಮಹಾನ್ ಜ್ಞಾನಿಗಳದಾರ, ಅವ್ರ ಹತ್ರ ನಡಿ ಅಂತ ಕರ್ಕೊಂಡು ಒಯ್ದು ಸಿದ್ಧಾರೂಢ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಯಪ್ಪ ನನ್ನನ್ನು ರಕ್ಷಣೆ ಮಾಡಬೇಕು, ನನ್ನನ್ನು ಪ್ರಾಣ ನನ್ನ ಒಯ್ದು ಗಲ್ಲಿ ಹಾಕ್ತಾರ, ಫಾಸಿ ಸಜಾ ಕೊಡ್ತಾರ, ನಾನು ಸತ್ತು ಗಾಯ ಬಂದದ, ನನಗೆ ಸಾಯಲಿಕ್ಕೆ ಇಚ್ಛಾ ಇದೆ, ನನಗೆ ಬದುಕಬೇಕು, ನನ್ನ ಕೃಪಾ ಮಾಡ್ರಿ ಅಂತ ವಿನಂತಿ ಮಾಡ್ಕೊಳಕತ್ತ.
ಸಿದ್ಧಾರ್ಥ ಹೇಳಿದ್ರು, ನೀವು ನಿಶ್ಚಿಂತವಾಗಿರು, ಆದ್ರೆ ಇಲ್ಲಿ ಇರಬೇಕು, ನಾ ಹೇಳಿ ಸೇವಾ ಮಾಡ್ಕೊಂಡು ಇಲ್ಲಿ ಇರು ಅಂತ ಹೇಳಿದ್ರು. ಒಂದಷ್ಟು ದಿನ ಇರು, ಆಮೇಲೆ ಹೋಗುವೆ. ಆಯ್ತಪ್ಪ. ಸಿದ್ಧಾರ್ಥ ಹೇಳಿದ್ರು, ನೀನು ಯಾವಾಗಲೂ ನಾಮಸ್ಮರಣೆ ಮಾಡ್ತಿರ್ಬೇಕು, ಏನಾದ್ರು ಉಪದೇಶ ಮಾಡ್ತೀನಿ, ಮಂತ್ರೋಪದೇಶ ಸದಾ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಯಾಕೆ ಸದಾ ನಾಮಸ್ಮರಣೆ ಮಾಡ್ತಾ ಇರ್ಬೇಕಂದ್ರೆ ಅನಂತ ಜನ್ಮಗಳಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ನೀವು ಮಾಡಿದಂತ ಕರ್ಮಗಳೇನದಾವಲ್ಲ, ಆ ಕರ್ಮ ಎಲ್ಲ ಸುಟ್ಟು ಭಸ್ಮ ಮಾಡಬೇಕಾಗಿತ್ತಂದ್ರೆ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಆ ಭಗವಂತನ ನಾಮಸ್ಮರಣೆಗೆ ಮಂತ್ರಕ್ಕಂತ ಸಾಮರ್ಥ್ಯ ಅದ. ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರ. ಮರಣಾತ್ರಾಯತೆ ಇತಿ ಮಂತ್ರ, ಯಾವುದು ಮರಣದಿಂದ ನಮ್ಮನ್ನು ರಕ್ಷಣೆ ಮಾಡ್ತದ, ಯಾವುದನ್ನು ಪುನಃ ಪುನಃ ಮನನ ಮಾಡುವುದರಿಂದ ನಮ್ಮ ರಕ್ಷಣೆ ಆಗ್ತದ, ಅದಕ್ಕೆ ಮಂತ್ರ ಅಂತ ಹೇಳ್ತಾರ. ಅಂತ ಮಂತ್ರೋಪದೇಶವನ್ನು ನಿನಗಾಗಿ ಮಾಡ್ತೀನಿ. ನೀನು ನಿರಂತರ ನಾಮಸ್ಮರಣೆಯನ್ನು ಮಾಡ್ತಾ ಹೋಗು, ನೀನು ಅದರಿಂದ ಬಚಾವ್ ಆಗ್ತಿ, ಮ್ಯಾಗಿನ ಕೇಸು ಬದಲಾಗ್ತದೆ, ನೀನು ಬದುಕ್ತೀಯಾ ಅಂತ ಹೇಳಿದ್ರಂತ ಸಿದ್ಧಾರ್ಥ. ಮತ್ತು ಪ್ರಾಣ ಉಳಿತಂದ್ರೆ ಏನೆಲ್ಲ ಮಾಡಕ್ಕೆ ತಯಾರಾಗ್ತಾನೆ ಮನುಷ್ಯ ಆಗ್ಲಿ ಅಂತ ಸಿದ್ಧಾರ್ಥದಿಂದ ಉಪದೇಶ ಪಡೆದ. ನಿರಂತರ ನಾಮಸ್ಮರಣೆ ಮಾಡಕತ್ತ, ಮಠದಾಗ ತಾನು ತಿಳಿದ ಸೇವೆಗಳನ್ನೆಲ್ಲ ಮಾಡಕತ್ತ. ಸಿದ್ಧಾರ್ಥ ಅವರಿಗೆ ಒಂದು ಸಪ್ರೇಟ್ ಸೇವಾ ಒಪ್ಪಿಸಿದ್ರು. ಏನಂದ್ರೆ ನಸ್ಕಿನ ಜಾವಕ್ಕೆ ಕೇಳಬೇಕು, 3 ಗಂಟೆಗೆದ್ದು ಸ್ನಾನ ಸಂಧ್ಯಾಗಳನ್ನು ಮುಗಿಸ್ಕೊಂಡು ನೀನು 4 ಗಂಟೆಗೆ ಅಂದ್ರೆ ಹುಬ್ಬಳ್ಳಿಯ ಶಹರದೊಳಗೆ ಹೋಗ್ಬೇಕು. ಇಂತಿಂತ ಓಣ್ಯಾಗ ನಮ್ಮ ಮಠಕ್ಕೆ ಬರುವ ಭಕ್ತರದಾರ, ಅವರಿಗೆ ಶಾಸ್ತ್ರಕ್ಕೆ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಶಾಸ್ತ್ರ ಇರ್ತಿತ್ತು. ಸಿದ್ಧಾರ್ಥ ಮಠದಾಗ ದಿನ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಶಾಸ್ತ್ರ, ಕಾಕಡ ಆರತಿ ಕೂಡ ಶಾಸ್ತ್ರ ಮುಗಿದ್ಮೇಲೆ ಮಂಗಳಾರತಿ ಪ್ರತಿನಿತ್ಯ ಸಿದ್ಧಾರ್ಥ ಇದ್ದಾಗ ನಡೀತಿತ್ತು. ಸಿದ್ಧಾರ್ಥ ಸಾಯಿಬಾಬಾ ಅವರು ಸಮಕಾಲೀನ, ಬಹಳ ದೊಡ್ಡ ಮಾತು. ಅದು ಇಲ್ಲೇ ಬೀದರ್ ಜಿಲ್ಲೆಯ ಚಳಕಾಪುರನೇ ಅವರು ಜನ್ಮಸ್ಥಳ. ಇಡೀ ದೇಶವ್ಯಾಪಿ ಸಂಚಾರ ಮಾಡಿರುವ ಹುಬ್ಬಳ್ಳಿಗಳ ಮೇಲೆ ನಿಂತಿದ್ರು. ಹುಬ್ಬಳ್ಳಿಯ ಮಠ ಆಗಿತ್ತು. ಆ ಪ್ರಸಂಗದಲ್ಲಿ ಇವ ಯಶವಂತ ಅಲ್ಲಿ ಹೋಗಿದ್ದ. ಇವನಿಗೆ ಒಂದು ಸೇವಾ ಒಪ್ಪಿಸಿದ್ರು. ಏನು ಅಂತಂದ್ರೆ, ಓಂ ನಮ ಶಿವಾಯ ಅಂತ ಮನಿ ಹೋಗ್ತಾ ರಸ್ತೆ ಒಳಗೆ ಹೋಗ್ಕೊಂತ ನಸ್ಕಿನ ಜಾವದೊಳಗ ನೀವು ಶಿವನಾಮ ಜಪವನ್ನು ಮಾಡ್ಕೊಂತ, ಶಿವನಾಮ ಭಕ್ತಿ ಮಾಡ್ಕೊಂತ ಓಂ ನಮ ಶಿವಾಯ ಅನ್ಕೊಂತ ಎಲ್ಲರ ಮನೆ ಮುಂದೆ ನೀನು ಓಂ ನಮ ಶಿವಾಯ ಅನ್ಕೊಂತ ಹೋಗ್ಬೇಕು. ಹೆಂಗ ಗುರ್ಕಾಗಳು ಸೀಟಿ ಹಿಡಿದು ಹೋಗ್ತಾರಲ್ಲ, ಸೀಟಿ ಹಿಡಿದು ಎಬ್ಬಿಸ್ತಾರ, ಗುರ್ಕಾಗಳನ್ನು ಬರ್ತಿರ್ತಾರಲ್ಲ, ಬಾಗಿಲು ಹೊಡಿದು ಕಟ್ 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 ಹೊಡಿಯುದು, ಸೀಟಿ ಹೊಡಿದು. ಹಂಗ ನೀ ಸೀಟಿ ಹೊಡಿದು ಬೇಡ, ಕಟ್ ಕಟ್ ಅನ್ನೋದು ಬೇಡ. ಏನ್ ಮಾಡು, ನಸ್ಕಿಗೆ ಹೋಗಿ ನಾಮಸ್ಮರಣೆ ಮಾಡಿ ಶಿವನಾಮ ಜಪ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಜನ ಎದ್ದು ಎಚ್ಚರಾಗಿ ಅವರೆಲ್ಲ ಸ್ನಾನ ಮುಂಜಾನೆ ಮಾಡ್ಕೊಂಡು ಮಠಕ್ಕೆ ಶಾಸ್ತ್ರಕ್ಕೆ ಬರ್ತಾರ ಅಂತ ಅವ್ರಿಗೆ ಒಂದು ಸೇವೆ ಒಪ್ಪಿಸಿದ್ರು. ಆಗ್ಲಿ ಗುರುನಾಥ ಅಂದವನಿಗೆ ತಪ್ಪದೇ ಮಾಡ್ತಿದ್ದ, ಪ್ರತಿನಿತ್ಯ ತಪ್ಪದೇ ಮಾಡ್ತಿದ್ದ. ಒಂದು ದಿವಸ ಅವ ಹಂಗ ಶಿವಾಯನ ಮಾಡ್ಕೊಂತ ಹೊಂದಿದ್ದ. ದಾರ್ಯಾಗ ಪೊಲೀಸರು ಇವನ್ನ ಹಿಡಿದ್ರು. ಆ ಕೊಲೆ ಕೇಸಿಗಾಗಲ್ಲ, ಇವ ಯಾವನೋ ರಾತ್ರಿ ಸುಮ್ನೆ ಒದರಾಡ್ತಾನ, ಮಂದಿಗೆ ನಿದ್ದೆಯಿಂದ ಎಬ್ಬಿಸ್ತಾನ ತಿಳ್ಕೊಂಡು ಇವ್ನು ಹಿಡಿದ್ರು. ಹುಬ್ಬಳ್ಳಿ ಪೊಲೀಸ್ ಹಿಡಿದ್ರು, ರಸ್ತೆ ತಿರುಗುವಂತ ಪೊಲೀಸ್ ಹಿಡಿದ್ರು. ಏಯ್ ಒದರಬೇಡ ಅಂತ ಹೇಳಿದ್ರು. ಆ ಟಂಗ್ರ ಕೇಳಿಲ್ಲ, ಇವ ಶಿವಾಯನಮ ಅನ್ಕೊಂತಾನೆ ಹೋಗಕತ್ತಿದ್ದ. ಅವನು ಕೈ ಕಟ್ಟಿದ್ರೆ ಏನಾಯ್ತಂತ ಬಾಯಿದ ಶಿವಾಯನಮ ಅಂತ ಹಂಗ ಚಾಲನೆ ಇತ್ತು ಅವನು ಜೋರಾಗಿ. ಅವಾಗ ಒಂದು ಅರ್ಬಿ ತಗೊಂಡು ಕಸ್ತಿ ತಗೊಂಡು ಬಾಯಾಗ ಒತ್ತಿ ಬಾಯಿ ಬಂದ್ ಮಾಡಿದ್ರು. ಬಾಯಿ ಬಂದ್ ಮಾಡಿ ಅವನನ್ನ ಹಿಡ್ಕೊಂಡು ಕರ್ಕೊಂಡು ಹೊಂಟಿದ್ರು ಸ್ಟೇಷನ್ ಕಡೆಗೆ. ಆ ಕಾಲಕ್ಕೆ ಫೌಜದಾರ ಬಂದು, ಏಯ್ ಬಿಡ್ರು ಅವನನ್ನ, ಅವನ್ಯಾಕೆ ಹಿಡಿತೀರೋ, ನೀವು ಯಾವ ಕೆಲಸ ಪಗಾರ ತಗೊಂಡು ನೀವು ಸೀಟಿ ಹುಡ್ಕೊಂತ ಅಡ್ಡಾಡ್ತೀರಿ, ಮಂದಿಗೆ ಕರ್ತನ ಆಗಬಾರದು ಅಂತ ಹೇಳಿ ಅದೇ ಕಾರ್ಯವನ್ನು ಅವನಾದರೂ ಯಾವುದೇ ಪಗಾರ ತಗೊಳ್ಳಾದೇನೆ ಪುರುಷಟ್ಟಿಯಾಗಿ, ಅದು ನೀವು ಸುಮ್ಮನೆ ಸಾಧಿಸ್ತೀರ ಸೀಟಿ ಹೊಡಿತೀರಿ, ಸುಮ್ಮನೆ ಬಾಗಿಲ ಹೊಡಿತೀರಿ, ಏನೇನೋ ಶಬ್ದ ಅದರ ಶಬ್ದ ಮಾಡ್ತೀರಿ. ಅವನಾದ್ರೂ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ದಾನ, ಜನರನ್ನ ಜಾಗೃತಗೊಳಿಸ್ತಾ ಇದ್ದಾನ. ನೀವು ಬರೇ ಹೊರಗಿನ ಕಾಳರ ದಶೆಯಿಂದ ಎಚ್ಚರಿಟ್ರ ಅವ ಅಂತರಂಗದ ಕಾಮ ಕ್ರೋಧಾದಿಗಳ ಕಾಳರ ದಶೆಯಿಂದ ಎಚ್ಚರಿಡಾಕತ್ತೇನ, ಅವನಿಗೆ ಯಾಕೆ ಬಿಡ್ತೀರಿ, ಬಿಡ್ರಿ ಅಂತ ಕೇಳಿ ಫೌಜದಾರ ಅಂದ್ರೆ ಇನ್ಸ್ಪೆಕ್ಟರ್ ಅಂತ ಏನಂತೀರಿ ಈಗಿನ ಕಾಲ. ಫೌಜದಾರ ಬಂದು ಕುದುರೆ ಮೇಲೆ ಕುಂತು ಬಂದು ಅವನನ್ನು ಬಿಡಿಸಿದ ಕೂಡಲೇ ಮತ್ತೆ ಯಥಾವತ್ತಾಗಿ ಶಿವಾಯನಮ ಅನ್ಕೊಂತ ಹೋದವ. ಅವತ್ತಾಯ್ತು ಘಟನೆ. ಅದಾದ ನಸ್ಕಿಗೆ ಆದ ಮೇಲೆ ಮತ್ತೆ ಬೆಳಿಗ್ಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಪೊಲೀಸರು ತಮ್ಮ ಆಫೀಸ್ಗೆ ಹೋಗಿ ಡ್ಯೂಟಿಗೆ ಹಾಜರಾಗುತ್ತಾರೆ. ಡ್ಯೂಟಿಗೆ ಹಾಜರಾಗಕ್ಕೆ ಹೋದಾಗ ಆ ಫೌಜದಾರ ಮುಂದೆ ಸೆಲ್ಯೂಟ್ ಹೊಡೆದು, ಸಾಹೇಬ್ರ ಕ್ಷಮಾ ಮಾಡ್ಬೇಕ್ರಿ, ನಾವು ಮುಂಜಾನೆ ಮಾಡಿದ್ದು ತಪ್ಪಾಯ್ತ್ರಿ, ನಮ್ಗೆ ಗೊತ್ತಿರ್ಲಿಲ್ರಿ, ರಾತ್ರಿ ಮಾಡಿದ್ದು ಕೆಲಸ ತಪ್ಪಾಯ್ತ್ರಿ, ಕ್ಷಮಾ ಮಾಡ್ರಿ ಅನ್ನಕತ್ರು. ಆ ಫೌಜದಾರ ಕೇಳಿದ, ಏನಾಗ್ಯಾರೋ, ಯಾಕೆ ಕ್ಷಮಾ ಬೇಡ್ತೀರಿ,
ಏನಿಲ್ರಿ, ಮುಂಜಾನೆ ಒಬ್ಬನಿಗೆ ನಾವು ಹಿಡ್ಕೊಂಡು ಹೊಂಟಿದ್ದೆವು, ನೀವು ಬಿಡಿಸಿದ್ರಿ, ತಾವು ಬಿಡಿಸಿದ್ರಿ, ನಮ್ಗೆ ಗೊತ್ತಾಗ್ಲಿಲ್ರಿ, ನಾವು ಮಾಡಿದ ತಪ್ಪಾಯ್ತ್ರಿ, ಕ್ಷಮ ಮಾಡ್ರಿ ಅಂತ ಕತ್ತಿದ್ರು ಇಬ್ರು. ಅವಾಗ ಫೌಜ್ದಾರ ಹೇಳಿದ, ಅಲ್ಲೋ ರಾತ್ರಿ ಶಿಸ್ತು ಕುಡಿದು ಮುಕ್ಕೊಂಡವ್ ನಾನು ಮುಂಜಾನೆ 8:30 ಅದು ಈಗ ಡ್ಯೂಟಿಗೆ ಬಂದಿನಿ ನಾ ಯಾಕೆ ನಸ್ಕಿನಾಗ ಬರಲಿ, ನನಗೇನು ಅಂತ ಪರಿ ಅರ್ಜೆಂಟ್ ಡ್ಯೂಟಿ ಇದೆ, ನನಗೇನೂ ಇಲ್ಲ, ನಾನು ನಸ್ಕಿನಾಗ ಎಲ್ಲಿ ಬಂದಿಲ್ಲ, ನಿಮ್ಗೆ ಬಿಡಿಸಿದ್ದು ಗೊತ್ತಿಲ್ಲ, ನೀವೇ ಹೇಳಕತ್ತೀವಿ ಉತ್ತರಗತಿ ನನಗೆ ಗೊತ್ತಿಲ್ಲ. ಇಲ್ರಿ, ನಿಜವಾಗಿಯೂ ನಾವ್ಯಾಕೆ ಸುಳ್ಳು ಹೇಳೋನು, ನೀವು ನಸ್ಕಿನಾಗ ಬಂದದ್ದೇ ಸತ್ಯ, ಆ ಶಿವಾಯನಮ ಅಂತ ಚೀರವನಿಗೆ ಬಿಡಿಸಿದ್ದೇ ಸತ್ಯ ಅಂದಾಗ ಏನ್ ಹೇಳಕತ್ತೀವಿ ನನಗೆ ಗೊತ್ತಿಲ್ಲ. ಬಹುತೇಕ ಇದ್ರ ಸುದ್ದಿ ಶಿವಾಯನಮ ಅನ್ನೋದು ಈ ಹುಬ್ಬಳ್ಳಿ ನಾಡಿಗೆ ಶಿವಾಯನಮ ಅನಿಸಿದ್ದು ಯಾರು ಅಲ್ಲ, ಸಿದ್ದಾರ್ಥ ಬಿಟ್ರ ಅಲ್ಲೇ ಹೋಗ್ತಿರೋ ನನಗೆ ಸಿದ್ದಾರ್ಥ ಕಡೆ ಹೋಗೋಣ. ಫೌಜ್ದಾರರು ಮತ್ತ ಆ ಇಬ್ರು ಸಿಪಾಯಿಗಳು ಸೇರಿ ಸಿದ್ದಾರ್ಥ ಕಡೆ ಬಂದ್ರು. ಸಿದ್ದಾರ್ಥ ಕಡೆ ಬಂದಾಗ ಕೇಳಿದ್ರಂತ, ಈಗ ರಾತ್ರಿ ನಾವು ಸಿಪಾಯಿಗಳು ಶಿವಾಯನಮ ಅನ್ನೋನಿಗೆ ಯಾರಿಗೋ ಬಿಡಿಸ್ಯಾರಂತ, ನಾನ್ ಬಂದು ಬಿಡಿಸ್ತೀನಿ ಅಂತ ಹೇಳಕತ್ಯಾರ. ಅವ್ರು ಯಾರು ಬಿಡಿಸ್ಯಾರ ಏನಾಗಿರೋ ಗೊತ್ತಿಲ್ಲ, ನನ್ನ ರೂಪದೊಳಗೆ ಒಂದು ಯಾರೋ ಬಿಡಿಸ್ಯಾರ ಅಂತ ಹೇಳಕತ್ಯಾರ. ನಾನರೇ ಬೆಳಿಗ್ಗೆ 8:30 ಡ್ಯೂಟಿಗೆ ಬಂದಿದ್ರಪ್ಪ, ಯಾವನೋ ಹಿಂಗೆಲ್ಲ ಹೇಳಕತ್ಯಾರ, ಏನ್ ಹುಚ್ಚಿಡೋದು ಭ್ರಮ ಆಗ್ಯದ, ಏನಾಗ್ಯದ ನೋಡ್ರಿ ಅಂತ ಕೇಳಿದಾಗ ಶಿವಾಯನಮ ಅಂತಂತ ಯಾವನೋ ಅವನಿಗೆ ಹಿಡಿದು ಬಾಯಿ ಬಂದ್ ಮಾಡಿ ಕೈಕಾಲು ಕಟ್ಟಿ ಹೇಳ್ಕೊಂಡು ಹೊಂಟಿದ್ರಂತ. ಅವಾಗ ನಾವು ಬಂದು ಬಿಡಿಸಿಲ್ಲ ಅಂತ ಹೇಳಕತ್ತಾರೆ ಅಂದಾಗ ನನಗೂ ಗೊತ್ತಿಲ್ಲಪ್ಪ, ನಾನು ಇಲ್ಲೇ ಮಠದಾಗ ಇದ್ದೀನಿ, ನನಗೂ ಗೊತ್ತಿಲ್ಲ ಅಂತ. ಮತ್ ಶಿವಾಯನಮ ಅಂತ ಯಾರು, ಅವ ಎಲ್ಲಿ ಅದ ನೋಡ್ರಿ ಕರೀರ, ಎಲ್ಲಿ ಅದ ನಾವು ನಸ್ಕಿನಾಗ ಊರಾಗ ಅಡ್ಡಾಡ್ತಿರ್ತಾವ, ಅಲ್ಲಿ ಅವನೇ ಅದ ನೋಡ್ರಿ ಕರೀರ ಅಂತ. ಶಿವಾಯನಮ ಬಂದ ಕೂಡಲೇ ಅವನು ಅಂದ ಫೌಜ್ದಾರ್ ಸಾಹೇಬ್ಗ, ಯಪ್ಪ ತಮಗೆ ಧನ್ಯವಾದ ಸಾಹೇಬ್ರ, ನೀವು ಬಂದು ಬಿಡಿಸಿದೆ ಅಂತ ತಿಳ್ಕೊಂಡು ಇದಾಯ್ತು, ಇಲ್ಲಾಂದ್ರೆ ನಾನು ಸ್ಟೇಷನ್ ಕರ್ಕೊಂಡು ಹೋಗಿದ್ರು ಬಡಿತಿದ್ರು. ಇವನು ಶಿವಾಯನಮ ಫೌಜ್ದಾರ್ ಹೇಳಕತ್ತಿದ್ದ. ಫೌಜ್ದಾರ್ ಅಂತ ಏನೇ ಕೇಳ್ತ, ನಾ ಎಲ್ಲೇ ಹೋಗಿಲ್ಲ ಬಂದಿದ್ರು ಮಾಡಿ ನೀವು 3 ಮಂದಿ ಕೂಡ ಏನ್ ಹೇಳ್ತಿದ್ದೀನಿ ಅಂದಾಗ ಅವಾಗ ಫೌಜ್ದಾರ್ ಹೊಳಿತಂತ ತನ್ನ ಶಿಷ್ಯನ ರಕ್ಷಣೆಗಾಗಿ ಸ್ವಯಂ ಸಿದ್ಧಾರೂಢರೇ ಫೌಜ್ದಾರ ರಕ್ಷಣೆ ಮಾಡಿದಾರಪ್ಪ, ನಾ ಬಂದೇ ಇಲ್ಲ, ಆಣಿ ಮಾಡಿ ಹೇಳ್ತೀನಿ, ಸಿದ್ಧಾರೂಢ ಪಾದಾಗಳು ಹೇಳ್ತೀನಿ, ನಾ ಅಲ್ಲಿ ಬಂದಿಲ್ಲ, ಅಲ್ಲಿ ಬಂದವ ನಿನ್ನ ಗುರುನಾಥನೇ ಬಂದಿರಬೇಕಪ್ಪ ಅಂತ ಹೇಳಿದಾಗ ಅವಾಗೆಲ್ಲರೂ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ತಮ್ಮ ಮಾಡಿದ ತಪ್ಪಿಗೆ ಆ ಸಿಪಾಯಿಗಳು, ಯಪ್ಪ ಇನ್ನು ಮುಂದೆ ನಿಮ್ಮ ಶಿಷ್ಯರಿಂದ ಎಲ್ಲೂ ಕಷ್ಟ ಕೊಡೋದಿಲ್ಲ ಅಂತ ಕ್ಷಮಾ ಬೇಡಿ ಹೋದ್ರು ಅಂತ ಸಿದ್ಧಾರೂಢ ಚರಿತ್ರೆಯನ್ನು ಬರ್ತದೆ. ಎದಕ್ಕಾಗಿ ನಾಮಸ್ಮರಣೆ ಮಾಡಿದ್ದಕ್ಕಾಗಿ ಇಲ್ಲಿ ಊರಿಗೆ ವಾಪಸ್ ಬರ್ಬೇಕಾಯ್ತು. ಅವನಿಗೆ ಮುನಿ ಕಟ್ಟೆ ಆಗಿತ್ತಲ್ಲ, ಊರಿಗೆ ವಾಪಸ್ ಬಂದ. ಅವನ ಹೆಂಡತಿ, ನೀ ಹಿಂಗೆ ಶಿವಾಯನಮ ಅನ್ಕೋತ ಸಾಧುಗಳು ಬೇಡಂತ ಮಠ ತಿರುಗಿದ್ರ ನಿನ್ನ ಜೊತೆ ಬಾಳೆ ಮಾಡೋದಾಗಂಗಿಲ್ಲ, ನೀ ಹಿಂಗ್ ಮಾಡಬೇಡ, ಇಲ್ಲಿ ಇರಬೇಕು ಹಂಗಂತೆಲ್ಲ ಹೇಳಿದಾಗ ನೀ ಏನ್ ಬೇಕಾದ ಮಾಡು, ನನ್ನ ಪ್ರಾಣ ರಕ್ಷಣೆ ಮಾಡಿರ್ತಕ್ಕಂಥ ಗುರುನಾಥ ಬಿಟ್ಟು ನನಗೆ ಬದುಕೋದಾಗಂಗಿಲ್ಲ, ನಾನು ಸನ್ಯಾಸಿಯಾಗಿ ಹೋಗ್ತೀನಿ, ನಾನು ನಿನ್ ಜೊತೆ ಬದುಕೋದು ಬಾಳೆ ಮಾಡೋದಾಗಂಗಿಲ್ಲ, ನಿನ್ನ ಜೀವನ ನೀ ನೋಡ್ಕೋ ಅಂದಾಗ ನಮ್ಮ ಅಪ್ಪ ಕೊಟ್ಟಿದ್ದು ಹುಂಡಾಪುರ ಅನುಕೂಲಕ್ಕೆ ಜಗಳ ತೆಗೆದು ಕಾಣಿಸ್ತೈತಿ. ಆಕೆಗೆ ತನ್ನ ಹತ್ರ ಇದ್ದೊಂದು 1 ಎಮ್ಮಿ, 2 ಎಕರೆ ಜಮೀನು, ಮನೆಯಾಗಿದ್ದು ಬಂಗಾರ ಎಲ್ಲ ಆಕೆ ಮುಡಿಯಾಗ ಹಾಕಿ ತಗೊಂಡು ಹೋಗವ, ನನ್ನ ಕೈ ಬಿಟ್ಟರೆ ಸಾಕು, ನಿನ್ನ ಸಂಘ ಒಂದವಾಗ ನಾ ಇಲ್ಲೇ ಇರ್ತಿದ್ದೆ ಅಂದ್ರೆ ಇಲ್ಲಿ ತನ ನನ್ನ ಪೊಲೀಸ್ ಹಿಡ್ಕೊಂಡು ಫಾಶಿ ಶಿಕ್ಷೆ ಕೊಡ್ತಿದ್ರು, ಅದರಿಂದ ನಾನು ರಕ್ಷಣೆ ಆಗಿನಿ. ಇವತ್ತ ಆ ಸದ್ಗುರುನಾಥನ ಕೃಪೆಯಿಂದ ನಾನು ರಾಕ್ಷಸನಾಗಿ ಇದ್ದಂಥವನ್ನ ಇವತ್ತು ಮನುಷ್ಯನಾಗಿದ್ದೀನಿ. ಇವತ್ತು ನನ್ನ ಮೇಲೆ ಇದ್ದ ಆರೋಪ ಇವತ್ತು ಕೋರ್ಟಿನೊಳಗೆ ಸಾಬೀತಾಗ್ಯದ, ನಾನು ಕೊಲೆ ಮಾಡಿದಷ್ಟು ಸಾಬೀತಾಗ್ಯದ, ನನ್ನ ರಕ್ಷಣೆ ಆಗ್ಯದ ಆ ಗುರುನಾಥನ ಕೃಪೆಯಿಂದ ಆಗ್ಯದ. ಅದಕ್ಕೆ ನಾನು ಅಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಪ್ರಪ್ರಥಮವಾಗಿ ಸಿದ್ಧಾರ್ಥ ಕಡೆಯಿಂದ ಸನ್ಯಾಸ ದೀಕ್ಷೆ ತಗೊಂಡು ಆ ಸಿದ್ಧಾರ್ಥ ಸೇವೆ ಮಾಡಿದ ಅಂತ ಸುದ್ದಿ ಬರ್ತದೆ, ಚರಿತ್ರೆಯೊಳಗೆ ಬರೆದಿಲ್ಲ. ನಾಮಸ್ಮರಣೆಗೆ ತಾಕತ್ತದ, ಯಾಕಂದ್ರೆ ಆ ನಾಮಸ್ಮರಣೆ ಮಾಡಿದ್ರೆ ಏನೆಲ್ಲವೂ ಸಂಕಟಗಳು ಬಯಲಾಗ್ತಾವ. ಅಂತ ಕಟ್ಲೆ ಕೇಸು, ಸಂಸಾರದ ಸಮಸ್ಯೆ ಅದು ಬಗೆಹರಿಯಿತು. ಜೊತೆಗೆ ಅಲ್ಲಿ ಪೊಲೀಸರು ಅವನನ್ನ ಹಿಡಿದು ಬಂಧಿಸಬೇಕಾದದ್ದು ಯಾವುದೋ ಪ್ರಾರಬ್ಧ ಕರ್ಮ ಇತ್ತು ಕಾಣಿಸ್ತದ. ಇಲ್ಲಿ ಕೊಲೆ ಕೇಸಿನೊಳಗೆ ಹಿಡಿದು ಬಂಧಿಸುವ ಬದಲಾಗಿ ಬರೇ ಶಿವಾಯನಮ ಅಂದದಕ್ಕೆ ಅಷ್ಟೇ ಒಂದು ಕ್ಷಣ ಹಿಡಿದು ಬಂಧಿಸಿ ಅವನು ಬಿಡುಗಡೆ ಆಗಿ ಹೋಗಿತ್ತು. ಹೀಗಾಗಲಿಕ್ಕೆ ಏನು ಕಾರಣ ಅಂದ್ರೆ ನಾಮಸ್ಮರಣೆಗೆ ತಾಕತ್ತದ, ಏನೆಲ್ಲವೂ ಸಾಮರ್ಥ್ಯದ. ಒಂದು ರೀತಿಯಿಂದಲ್ಲ, ಹಲವು ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಪರಮಾತ್ಮನ ನಾಮಕ ಸಾಮರ್ಥ್ಯದ ಅಂತ ನಾಮಸ್ಮರಣೆಯನ್ನ ನಿತ್ಯ ನಿರಂತರ ಮಾಡ್ತಾ ಹೋಗೋಣ. ಮತ್ತೆ ನಾಳೆ ಈ ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ.